ಭಾರತದಲ್ಲಿ ಒಂದು ಉಲ್ಲೇಖ ಇದೆ, ವೈದ್ಯೋ ನಾರಾಯಣೋ ಹರಿ ಅಂತ. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ ಹರಿ. ಆಯುರ್ವೇದ ಮತ್ತು ಜನ್ಜಿ ಜನರೇಷನ್, ಇದರ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಮ ಒಪಿನಿಯನ್ ಏನು? ದಿನಚರ್ಯೆ, ಋತುಚರ್ಯೆ, ರಾತ್ರಿಚರ್ಯೆ, ಸ್ವಸ್ಥವೃತ್ತ, ಸದ್ವೃತ್ತ. ಎಷ್ಟು ಗಂಟೆಗೆ ಮಲಗಲೇಬೇಕು, ಎಷ್ಟು ಗಂಟೆಗೆ ಏಳಬೇಕು. ಈ ವಾತ ಅಂದ್ರೇನು, ಪಿತ್ತ ಅಂದ್ರೇನು, ಕಫ ಅಂತ ಹೈಟ್ ಜಾಸ್ತಿ ಇದ್ರೆ ವಾತ ಪ್ರಕೃತಿಯ ಲಕ್ಷಣ, ಹೈಟ್ ತುಂಬ ಕಡಿಮೆ ಇದ್ರೆ ಅದು ಕಫ ಪ್ರಕೃತಿಯ ಲಕ್ಷಣ. ಈ ಎಣ್ಣೆಯಲ್ಲಿ ಕರೆದಿರೋ ತಿಂಡಿಗೆ ಆಕ್ಸಿಡೇಷನ್ ಜಾಸ್ತಿ ಆಗ್ತಾ ಹೋದಾಗಿ ಎಣ್ಣೆ ಯಾವುದಿದ್ರು ಕೂಡ ಅದು ವಿಷ ಆಗ್ತಾ ಹೋಗ್ತದೆ. ವೀಕ್ಷಕರೇ ನಮಸ್ಕಾರ, ಇನ್ಸೈಟ್ ರಶ್ ಪಾಡ್ಕಾಸ್ಟ್ಗೆ ಸ್ವಾಗತ. ವೈದ್ಯೋ ನಾರಾಯಣೋ ಹರಿ. ಯಾರಿಗೆ ಒಂದು ಆರೋಗ್ಯ ಸಮಸ್ಯೆ ಆದರೂ ನಾವು ಪ್ರಥಮವಾಗಿ ಹೋಗುವಂಥದ್ದು ವೈದ್ಯರ ಬಳಿಗೆ. ನಮ್ಮ ಜೊತೆ ಇವತ್ತು ಖ್ಯಾತ ಆಯುರ್ವೇದ ವೈದ್ಯರಾದಂಥ ಡಾಕ್ಟರ್ ಗಿರಿಧರ್ ಕಜೆ ಅವರು ಇದ್ದಾರೆ. ನಾವು ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡುವಾಗ ಆಯುರ್ವೇದ ಅಂದರೆ ಏನು, ಆಯುರ್ವೇದದ ಮಹತ್ವ ಏನು, ಈ ಒಂದು ಜನ್ಜಿ ಅಂತ ಹೇಳೋ ಒಂದು ಜನ್ರೇಷನಲ್ಲಿ ಆಯುರ್ವೇದ ಮತ್ತು ಜನ್ಜಿ ಜನ್ರೇಷನ್, ಇದರ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಮ ಒಪಿನಿಯನ್ ಏನು? ನಮ್ಮ ಜೀವಿತಾವಧಿಯ ಬಗ್ಗೆ ಇರುವಂತಹ ಜ್ಞಾನಕ್ಕೆ ಆಯುರ್ವೇದ ಅಂತ ಹೆಸರು. ಆಯು ಅಂದರೆ ಲೈಫ್ ಸ್ಪ್ಯಾನ್, ಜೀವಿತಾವಧಿ. ವೇದ ಅಂತ ಹೇಳಿದ್ರೆ ವಿಶೇಷವಾದಂಥ ತಿಳುವಳಿಕೆ. ಹಾಗೆ ಆಯುರ್ವೇದ ಅಂತ ಹೇಳಿದ್ರೆ ಕೇವಲ ಒಂದು ರೋಗಕ್ಕೆ ಔಷಧ ಕೊಡುವಂಥದ್ದು ಇದಿಷ್ಟೇ ಅಲ್ಲ, ಅದಕ್ಕಿಂತ ತುಂಬ ಮೇಲಿನ ಸ್ತರದಲ್ಲಿರುವಂಥ ಒಂದು ವೈದ್ಯ ಪದ್ಧತಿ. ಅದು ಕೇವಲ ವೈದ್ಯ ಪದ್ಧತಿ ಅಲ್ಲ, ನಮ್ಮ ಜೀವನ ವಿಧಾನವೇ ಹೇಗಿರಬೇಕು ಅಂತ ಹೇಳುವ ಒಂದು ಪದ್ಧತಿ. ಇದು ತುಂಬ ಶ್ರೇಷ್ಠವಾದ ಪರಿಕಲ್ಪನೆ. ಸಾಮಾನ್ಯವಾಗಿ ಯಾವುದೇ ವೈದ್ಯ ಪದ್ಧತಿ ಹೆಸರನ್ನು ತಗೊಂಡ್ರು ಕೂಡ ಅದು ಕಾಯಿಲೆಯನ್ನು ನಾಶ ಮಾಡುವುದು ಅಂತಲೇ ಹೆಸರೇ ಇರುವಂಥದ್ದು. ಅಲೋಪತಿ, ಹೋಮಿಯೋಪತಿ ಇದೆಲ್ಲ ಹೇಳಿದರೆ ಕಾಯಿಲೆಗಳನ್ನು ನಾಶ ಮಾಡುವಂಥ ಒಂದು ಪದ್ಧತಿ ಅಂತ ಅರ್ಥ. ಆದರೆ ಆಯುರ್ವೇದ ಹಾಗಲ್ಲ. ಸಂಪೂರ್ಣ ಒಂದು ಜೀವನದಲ್ಲಿ ಕಾಯಿಲೆಗಳು ಒಂದು ಭಾಗ ಆಗಿರ್ತದೆ. ತುಂಬ ಸಮಯ ಚೆನ್ನಾಗಿ ಕೂಡ ಇರ್ತದೆ. ಅದು ಎಲ್ಲದರ ಬಗ್ಗೆ ಸಮಗ್ರವಾಗಿ ಚಿಂತನೆ ಮಾಡಿ ನಾವು ಮುಂದೆ ಕೂಡ ಫ್ಯೂಚರ್ಲಿ ಕೂಡ ಭವಿಷ್ಯದಲ್ಲಿ ಕೂಡ ಹೇಗೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸ್ವಸ್ಥರಾಗಿ ಹೇಗೆ ಬದುಕೋದು, ಇದೆಲ್ಲವನ್ನ ದಿನಚರ್ಯೆ, ಋತುಚರ್ಯೆ, ರಾತ್ರಿಚರ್ಯೆ, ಸ್ವಸ್ಥವೃತ್ತ, ಸದ್ವೃತ್ತ, ಈಗ 5 ಶ್ರೇಷ್ಠ ವಿಚಾರಗಳನ್ನು ಹೇಳಿ ತನ್ಮೂಲಕ ಆರೋಗ್ಯ ಅಂತ ಹೇಳಿದ್ರೆ ಕೇವಲ ರೋಗ ಇಲ್ಲದೆ ಇರುವುದು ಅಂತ ಅಷ್ಟೇ. ಆಯುರ್ವೇದ ಹೇಳಿದ್ದು ಅದನ್ನಲ್ಲ. ಆಯುರ್ವೇದ ಹೇಳಿದ್ದು ಸ್ವಾಸ್ಥ್ಯ ಅಂತ, ಅಂದರೆ ಹೆಲ್ದಿ ಆಗಿರೋದು ಹೇಗೆ ಅಂತ. ಈ ಸ್ವಾಸ್ಥ್ಯಕ್ಕೂ ಆರೋಗ್ಯಕ್ಕೂ ತುಂಬ ವ್ಯತ್ಯಾಸ ಇದೆ. ಹೆಲ್ದಿ ಅಂತ ಹೇಳಿದ್ರೆ ನೀವು ತುಂಬ ಸಂತೋಷ, ನೆಮ್ಮದಿ ಎಲ್ಲವೂ ಇರುವಾಗ ಅದಕ್ಕೆ ಸ್ವಾಸ್ಥ್ಯ ಅಂತ ಹೇಳೋದು. ಅದು ಹೇಗಿರ್ತದೆ ಅಂತ ಹೇಳೋದನ್ನು ಸಮಗ್ರವಾಗಿ ವಿವರಿಸಿದಂಥ ಒಂದು ವೇದದ ಭಾಗ ಆಯುರ್ವೇದ. ನೀವು ಒಂದು ಮಾತು ಹೇಳಿದ್ರಿ, ಆಯುರ್ವೇದ ಇದು ದಿನಚರಿ ಅಂತ. ಒಬ್ಬ ಸ್ವಾಸ್ಥ್ಯ ಮನುಷ್ಯ ಅಥವಾ ಒಬ್ಬ ಮನುಷ್ಯನ ಒಂದು ಸ್ವಾಸ್ಥ್ಯದ ಬಗ್ಗೆ ಚಿಂತನೆ ಮಾಡಬೇಕು ಅಂತಾದರೆ ಆ ದಿನಚರಿಯಿಂದ ನಾವು ಶುರು ಮಾಡೋದಾದರೆ ಒಬ್ಬ ವ್ಯಕ್ತಿಯ ದಿನಚರಿಯನ್ನು ಆಯುರ್ವೇದದ ಪ್ರಕಾರ ನೀವು ಹೇಳಿದ್ರೆ ನೀವು ಹೇಗೆ ವರ್ಣಿಸ್ತೀರಿ, ಅಥವಾ ಹೇಗೆ ಯಾವ ರೀತಿಯ ದಿನಚರಿ ಇರಬೇಕು? ತುಂಬ ವಿಚಾರಗಳನ್ನು ಹೇಳಿದೆ. ಅಂದರೆ ಬೆಳಗ್ಗೆ ಏಳುವ ಸಮಯ ಎಷ್ಟು ಅಂತ ಹೇಳೋದ್ರಿಂದ ಹಿಡಿದು, ಈಗ ಸಾಮಾನ್ಯವಾಗಿ 24 ಅವರ್ಸಲ್ಲಿ ಎಷ್ಟು ಗಂಟೆ ನಿದ್ರೆ, ಎಷ್ಟು ಗಂಟೆ ಕೆಲಸ ಮಾಡೋದು, ಹೀಗೆಲ್ಲ ಆಲೋಚನೆ ಮಾಡ್ತೇವೆ. ಅದಷ್ಟೇ ಅಲ್ಲ, ಆಯುರ್ವೇದ ಹೇಳಿದ್ದೇನು ಅಂತ ಹೇಳಿದ್ರೆ ಎಷ್ಟು ಗಂಟೆಗೆ ಮಲಗಲೇಬೇಕು, ಎಷ್ಟು ಗಂಟೆಗೆ ಏಳಬೇಕು, ಅಲ್ಲಿಂದ ಆರಂಭ ಆಗ್ತದೆ. ಅಂದರೆ 24 ಗಂಟೆಯಲ್ಲಿ ಯಾವುದೋ 6 ಗಂಟೆ ನಿದ್ರೆ ಮಾಡೋದು ಅದಲ್ಲ. ಹಾಗಿದ್ರೆ ಆರೋಗ್ಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನೋಡಿ, ನಮ್ಮ ದೇಶದಲ್ಲಿ ಅನೇಕ ಕೆಲಸಕ್ಕೆ ಜಾಯಿನ್ ಆಗ್ತಾ ಇರುವಂಥ ಉದ್ಯೋಗಿಗಳು ಆರಂಭದಲ್ಲಿ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಾರೆ. ಆ ಕಾಲ್ ಸೆಂಟರ್ಗಳು ಯಾಕಿದೆ ಅಂತ ಹೇಳಿದ್ರೆ, ಮುಂದುವರಿದ ವಿದೇಶಗಳಲ್ಲಿ ಅಲ್ಲಿಯ ಜನರು ರಾತ್ರಿ ಹೊತ್ತಿನಲ್ಲಿ ಚೆನ್ನಾಗಿ ನಿದ್ರೆ ಮಾಡಬೇಕು. ಆ ಚೆನ್ನಾಗಿ ನಿದ್ರೆ ಮಾಡಬೇಕಾದ್ರೆ ನಾವಿಲ್ಲಿ ಆ ಹೊತ್ತಿನಲ್ಲಿ ಅವರು ಎಚ್ಚರದಲ್ಲಿರುವಾಗ ನಾವು ಇಲ್ಲಿ ಕೆಲಸ ಮಾಡಬೇಕು. ನಾವಿಲ್ಲಿ ಎಚ್ಚರದಲ್ಲಿರುವಾಗ ಅವ್ರು ಕೆಲಸ ಮಾಡೋದಿಲ್ಲ. ಅವರು ಎಚ್ಚರವಾಗಿರುವಾಗ ನಾವು ಇಲ್ಲಿ ಕೆಲಸ ಮಾಡಬೇಕು, ಅವ್ರಿಗೆ ಸರಿಯಾಗಿ ಕೆಲಸ ಮಾಡಬೇಕು. ಅದಕ್ಕಾಗಿ ಕಾಲ್ ಸೆಂಟರ್ಗಳು ಇರೋದು. ಅಂದರೆ ರಾತ್ರಿ ಹೊತ್ತಿನಲ್ಲಿ ನಿದ್ರೆ ಅಂತ ಹೇಳೋದು ಸಹಜವಾದ್ದು, ಪ್ರಾಕೃತಿಕವಾದ್ದು. ಅದು ಬಿಟ್ಟು ಯಾವುದೋ ಹೊತ್ತಿನಲ್ಲಿ ನಿದ್ರೆ, ತುಂಬ ತಡವಾಗಿ ನಿದ್ರೆ ಮಾಡೋದು, ಅದು ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ತುಂಬ ಒಂದು ದೊಡ್ಡ ಕಾರಣ ಅದು. ಹಾಗಾಗಿ ಮುಂದುವರೆದ ಯಾವುದೇ ದೇಶಗಳಲ್ಲಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿರಲಿ, ಅಥವಾ ಈಗ ಯಾವುದೋ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದವರಿಗೆ, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದವರು
ಮಾಡಲೇಬೇಕಾಗ್ತದೆ. ಅದು ಆ ಉದ್ಯೋಗದಲ್ಲಿರುವ ತೊಂದರೆ, ಉದ್ಯೋಗದ ಒಂದು ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು. ಆದರೆ ಸಾಮಾನ್ಯ ಜನರಿಗೆಲ್ಲ ಆ ರೀತಿಯಲ್ಲಿ ರಾತ್ರಿ ನಿದ್ದೆಗೆಟ್ಟು ಮಾಡ್ಲಿಕ್ಕೆ ಯಾಕಿಲ್ಲ ಅಂತ ಹೇಳಿದ್ರೆ, ಅವರಿಗೆ ಹಣ ಬೇಕಾದಷ್ಟಿದೆ, ಸಂಪತ್ತು ಬೇಕಾದಷ್ಟಿದೆ, ಇನ್ನು ಬೇಕಾದ ಆರೋಗ್ಯ ಬೇಕು ಅಂತಂದ್ರೆ ರಾತ್ರಿ ನಿದ್ರೆಗೆಡಬಾರ್ದು. ಅದಕ್ಕಾಗಿ ಅಲ್ಲಿ ಆ ನೈಟ್ ಡ್ಯೂಟಿ ಅಂತ ಹೇಳುವ ಕಲ್ಪನೆ ಕಡಿಮೆ ಇರುವಂಥದ್ದು. ನಮ್ಮ ದೇಶದಲ್ಲಿ ಆರ್ಥಿಕವಾಗಿ ಕಷ್ಟ ಇರುವುದರಿಂದಾಗಿ ಜನರಿಗೆ ಬೇರೆ ಉಪಾಯ ಇಲ್ಲ. ಹಾಗಾಗಿ ಕಾಲ್ ಸೆಂಟರ್ಗಳಲ್ಲಿ ವರ್ಕ್ ಮಾಡೋದು, ಬೇರೆ ದೇಶಗಳಿಗೆ ಸರಿಯಾಗಿ ಇಲ್ಲಿ ಹಗಲಲ್ಲಿ ನಿದ್ರೆ ಮಾಡಿ ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡೋದು, ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಹಾಗೆ ಬೆಳಗ್ಗೆ ಏಳುವ ಸಮಯ ಯಾವುದು? ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥ ಆಯುಷಃ ಅಂತ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಸುಮಾರು 1.5 ಗಂಟೆಗಳಷ್ಟು, ಅಂದರೆ 2 ಮುಹೂರ್ತ, 1 ಗಂಟೆ 36 ನಿಮಿಷ ಅಷ್ಟು ಮೊದಲು ನಾವು ಹೇಳ್ಬೇಕು ಅಂತ ಹೇಳೋದು ಆಯುರ್ವೇದದ ಅಭಿಮತ. ಅಂದರೆ ಸಾಮಾನ್ಯ 6 ಗಂಟೆಗೆ ಸನ್ರೈಸ್ ಅಂತಾರೆ, 4:15 ಹೊತ್ತಿಗೆ ಹೇಳ್ಬೇಕು ಅಂತ. ಅಲ್ಲಿಂದ ಪ್ರಾರಂಭ ಮಾಡಿ ಮತ್ತೆ ದಿನದಲ್ಲಿ ಏನೆಲ್ಲ ಮಾಡಬೇಕು, ಹಲ್ಲುಜ್ಜೋದು ಹೇಗೆ, ಆಮೇಲೆ ಶೌಚವಿಧಿ ಹೇಗಾಗಬೇಕು, ಆರಂಭದಲ್ಲಿ ಶೌಚವಿಧಿ ಆಗಬೇಕು ಅಂತ. ಎಲ್ಲೋ ಕಾಫಿ ಟೀ ಕುಡಿದು ಮತ್ತೆ ಶೌಚವಿಧಿ ಅಲ್ಲ, ಸಹಜವಾಗಿ ನ್ಯಾಚುರಲ್ ಪ್ರಕ್ರಿಯೆಯಾಗಿ ಅದು ತಕ್ಷಣ ಶೌಚಕಾರಿ ಆಗಬೇಕು ಬೆಳಗ್ಗೆ ಎದ್ದ ತಕ್ಷಣ. ಅದು ಒಬ್ಬ ನಾರ್ಮಲ್ ವ್ಯಕ್ತಿಯ ಸಂಕೇತ. ಆಮೇಲೆ ಅಲ್ಲಿಂದ ಆರಂಭ ಮಾಡಿಕೊಂಡು ಬೇರೆ ಬೇರೆ ಈ ಕೇವಲ ಈಗ ನೀವು ಮೌಲ್ಯವರ್ಧನೆ ಮಾಡೋದು, ಈಗ ಒಂದು ನೀರಿದ್ರೆ ಅದರ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಆಗ್ತದೆ. ಅಂದರೆ ಅದಕ್ಕೆ ಬೇರೆ ಬೇರೆ ಗುಣದ ಅಂಶಗಳನ್ನು ಸೇರಿಸಿದ್ರೆ ಅದರ ಮೌಲ್ಯವರ್ಧನೆ ಆಗ್ತದೆ. ಈಗ ನಿಮಗೆ ಕಾಫಿ ಟೀ ಏನೋ ಇರ್ತದೆ, ಆ ಟೀಗೆ ಯಾವುದು ನೀವು ಊಟಿ ಕೊಡೈಕೆನಾಲ್ ಅಥವಾ ಹಿಲ್ ಸ್ಟೇಷನ್ಗಳಿಗೆಲ್ಲ ಹೋದರೆ ಮಸಾಲ ಟೀಗಳೆಲ್ಲ ಸಿಗ್ತದೆ. ಆ ಮಸಾಲ ಟೀಗಳಲ್ಲಿ ಏನಂತ ಹೇಳಿದ್ರೆ ಅದು ಟೀಯೇ ಅದು, ಆದರೆ ಅದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡಿರ್ತಾರೆ. ಅಂದರೆ ಟೀಯನ್ನು ಮೌಲ್ಯವರ್ಧನೆ ಮಾಡೋದು. ಹಾಗೆ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಮೌಲ್ಯವನ್ನು ತುಂಬುತ್ತಾ ಹೋಗೋದು ದಿನಚರಿಯ ಮುಖ್ಯ ಭಾಗ. ಅದು ಮಾಡ್ತಾ ಹೋದಾಗೆ ನಾವು ಹೇಗೂ ಮಾಡ್ತೇವೆ ಅಂಥ ಕೆಲಸಗಳನ್ನು, ಅದು ಇನ್ನೂ ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡಿದಾಗ, ಈಗ ಉದಾಹರಣೆಗೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚು, ಊಟ ಇದೆಲ್ಲ ಮಾಡ್ತೇವೆ ಪ್ರತಿಯೊಬ್ಬರು ಕೂಡ. ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಆಹಾರ ಬೇಕು, ಆಮೇಲೆ ಆ ಆಹಾರದಲ್ಲಿ ಏನೆಲ್ಲ ಇರಬೇಕು, ಆ ರೀತಿಯ ಸಮಗ್ರವಾದಂಥ ಒಂದು ಪರಿಕಲ್ಪನೆ ಅದು. ಅದೆಲ್ಲವನ್ನು ಹೇಳಿದ್ದ ಆಯುರ್ವೇದ. ಒಟ್ಟು ನೀವು ತಿಂದರೆ ಹೊಟ್ಟೆ ತುಂಬುತ್ತದೆ, ಎಷ್ಟೆಷ್ಟೋ ತಿನ್ನೋದು ಹಾಗಲ್ಲ. ಬೆಳಗ್ಗಿನ ಆಹಾರ ಜಾಸ್ತಿ ಬೇಕು, ರಾತ್ರಿ ಆಹಾರ ಸ್ವಲ್ಪ ಕಡಿಮೆ ಬೇಕು. ಕಿಂಚಿದು ನಮ್ಮಂತ ಭಾವಪ್ರಕಾಶ ಅಂತ ಹೇಳುವ ಗ್ರಂಥದಲ್ಲಿದೆ. 2 ಹೊತ್ತು ಆಹಾರ ತಗೊಳ್ತಾ ಇದ್ದದ್ದು ಆವಾಗ. ಚರಕ ಸಂಹಿತೆಯಲ್ಲಿ ಒಂದು ಮಾತಿದೆ, ಒಮ್ಮೆ ಉಂಡ್ರೆ ಒಮ್ಮೆ ಆಹಾರ ತಗೊಂಡ್ರೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ದಿನದಲ್ಲಿ. 2 ಬಾರಿ ಆಹಾರ ತಗೊಂಡ್ರೆ ರೋಗಗಳು ತುಂಬ ಬರ್ತದೆ ಅಂತ ಇದೆ. 3 ಬಾರಿ ಆಹಾರ ತಗೊಂಡ್ರೆ ಆಗ ದೇಹ ಕಾಯಿಲೆಗಳ ಗೂಡಾಗಿ ಬಿಡ್ತದೆ ಅಂತ, ನಿತ್ಯ ನಿರಂತರ ಕಾಯಿಲೆಗಳೇ ಇರ್ತದೆ ಅಂತ. ಇನ್ನು 4 ಬಾರಿ ಉಂಡ್ರೆ ಆಗ ನಾವು ಮರಣಕ್ಕೆ ಹತ್ತಿರ ಆಗ್ತೇವೆ ಅಂತ, ಅಂದರೆ ಕಾಯಿಲೆಗಳು ತುಂಬ ತೊಂದರೆಯನ್ನೇ ಉಂಟು ಮಾಡ್ತದೆ ಅಂತ. ಅದನ್ನೇ ದಾಸ ಸಾಹಿತ್ಯದಲ್ಲಿ ಇದರಲ್ಲೆಲ್ಲ ಕವಿವಾಣಿಯಾಗಿ ಒಮ್ಮೆ ಉಂಡ್ರೆ ಯೋಗಿ, 2 ಬಾರಿ ಉಂಡ್ರೆ ಭೋಗಿ, 3 ಬಾರಿ ಉಂಡ್ರೆ ರೋಗಿ, 4 ಬಾರಿ ಉಂಡ್ರೆ ಹೊತ್ಕೊಂಡು ಹೋಗಿ ಸ್ಮಶಾನಕ್ಕೆ ಅಂತ ಹಾಗೆ ನಾವು ಕೇಳ್ತೇವೆ. ಅಂದರೆ ಆಹಾರ ತಗೊಳ್ಳೋದು ಈಗ ನಾವು ಎಷ್ಟೋ ಬಾರಿ ತಗೊಳ್ತೇವೆ, ಅಗತ್ಯಕ್ಕಿಂತ ತುಂಬ ಜಾಸ್ತಿ ತಗೊಳ್ತೇವೆ. ಯಾರೊಬ್ಬರಿಗೆ ಡಾಕ್ಟ್ರು ಹೇಳಿದ್ರಂತೆ, ನೀವು ಸ್ವಲ್ಪ ರಾತ್ರಿ 1-2 ಚಪಾತಿ ತಿನ್ನಿ, ಆಮೇಲೆ ಸ್ವಲ್ಪ ಪಲ್ಯ ಜೊತೆಯಲ್ಲಿ ತಗೊಳ್ಳಿ ಅಂತ. ಅದನ್ನು ಊಟ ಆದಮೇಲೆ ತಗೊಳ್ಬೇಕು, ಊಟಕ್ಕಿಂತ ಮೊದಲು ತಗೊಳ್ಬೇಕಾ ಅಂತ ರೋಗಿ ಕೇಳ್ತಾನೆ. ಅಂದರೆ ನಾವು ತಿನ್ನೋದು ಮಿತಿ ಮೀರಿ ತಿಂತಾ ಇದ್ದೇವೆ ಆಹಾರ, ಎಷ್ಟು ನಮ್ಮ ದೇಹಕ್ಕೆ ಬೇಕು ಅದಕ್ಕಿಂತ ಜಾಸ್ತಿ ತಗೊಳ್ತಾ ಇದ್ದೇವೆ. ಹೀಗೆ ಪ್ರಮಾಣ ಎಷ್ಟು ಬೇಕು ಅದ್ರ ಬಗ್ಗೆ ಎಲ್ಲ ಬಹಳ ಮಾರ್ಮಿಕವಾಗಿ ಹೇಳಿದ್ದ ಆಯುರ್ವೇದ. ಆಮೇಲೆ ಅಣುತೈಲ ನಸ್ಯಕರ್ಮ ಮಾಡುವಂಥದ್ದು, ಕವಳ ಗಂಡು ಶಾಂತ, ಆಮೇಲೆ ತಾಂಬೂಲ ಸೇವನೆ, ಹೀಗೆ ಅನೇಕ ವಿಚಾರಗಳು, ಅಭ್ಯಂಗ ಮಾಡೋದು, ಬಹಳ ಕುತೂಹಲಕಾರಿಯಾಗಿದೆ ಇದೆಲ್ಲ. ಈಗ ಸಾಕಷ್ಟು ವಿಚಾರಗಳು, ಅಂದರೆ ಅದು ತುಂಬ ದೊಡ್ಡ ವಿಷಯ ಅದು, ಈ ದಿನಚರಿ ಅಂತ ಹೇಳುವಂಥದ್ದು. ನೀವೀಗ ದಿನಚರಿ ಬಗ್ಗೆ ಪ್ರಾರಂಭದಲ್ಲಿ ಹೇಳಿದ್ರಿ ನಿದ್ರೆ ಅಂತ. ಒಬ್ಬ ಮನುಷ್ಯನಿಗೆ ದಿನಕ್ಕೆ ಎಷ್ಟು ಗಂಟೆ ನಿದ್ರೆ ಬೇಕು? ಸಹಜವಾಗಿ ಎಷ್ಟು ಬರ್ತದೋ ಅಷ್ಟು ಅಂತ. ಅಂದರೆ ಹೇಗೆಂದರೆ ಆ ನಿದ್ರೆ ಇಂಡಿಕೇಶನ್ ಇರುವಂಥದ್ದು ಬೆಳಗ್ಗೆ ಎದ್ದಾಗ ಫ್ರೆಶ್ನೆಸ್ ಇರಬೇಕು ಅಂತ, ಉತ್ಸಾಹ ಇರಬೇಕು ಅಂತ. ಬೆಳಗ್ಗೆ ಹೇಳುವಾಗಲೇ ತುಂಬ ಕಷ್ಟದಲ್ಲಿ ಹೇಳೋದು, ಕಣ್ಣು ಬಿಡಲಿಕ್ಕೆ ತುಂಬ ಕಷ್ಟ ಆಗೋದು, ಹಾಗಿದ್ರೆ ನಿದ್ರೆ ಸರಿ ಆಗಿಲ್ಲ ಅಂತ ಅರ್ಥ. ಒಂದು. ಎರಡನೇದ್ದು, ಆ ದಿವಸ ಇಡೀ ಅತ್ಯಂತ ಎನರ್ಜೆಟಿಕ್ ಆಗಿ ಅಂದರೆ ಪವರ್ಫುಲ್ ಆಗಿ ನಿಮಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಇರಬೇಕು ಇಡೀ ದಿವಸ, ಅದು ಎರಡನೇದ್ದು. ಮೂರನೇದು, ಒಮ್ಮೆ ಎದ್ದರೆ ರಾತ್ರಿ ಮಲಗೋ ತನಕ ಮತ್ತೆ ಪುನಃ ಮಧ್ಯಾಹ್ನ ನಿದ್ರೆ ಬರಬಾರ್ದು.
ಈಗ ಬೆಳಗ್ಗೆ ಎದ್ಮೇಲೆ ಮಧ್ಯಾಹ್ನ ಒಂದು 2 ಗಂಟೆ ಹೊತ್ತಿಗೆ ಪುನಃ ನಿದ್ರೆ ಬರ್ತದೆ ಅಂದ್ರೆ ನಿದ್ರೆ ಸಾಕಾಗ್ಲಿಲ್ಲ ಅಂತ ಅರ್ಥ. ಹಾಗೆ ಒಬ್ಬ ವ್ಯಕ್ತಿಗೆ 8 ಗಂಟೆ ನಿದ್ರೆ 6 ಗಂಟೆ ನಿದ್ರೆ ಅಂತ ಹೇಳೋದು ತಪ್ಪು ಕಲ್ಪನೆ. ಈಗ ಅವಳಿ ಮಕ್ಕಳು ಇರ್ತಾರೆ, ಅದರಲ್ಲಿ ಒಂದು ಮಗು 12 ಗಂಟೆ ಮಲಗ್ತದೆ. ಹುಟ್ಟಿ ಈಗ ಒಂದು 10 ದಿವಸ ಆಗುವಾಗ ಒಂದು ಮಗು 12 ಗಂಟೆ ಮಲಗ್ತದೆ, ಇನ್ನೊಂದು ಮಗು 18 ಗಂಟೆ ಮಲಗ್ತದೆ. ಅಂದ್ರೆ 6 ಅವರ್ಸ್ ಡಿಫರೆನ್ಸ್. ಟ್ವಿನ್ಸ್ ಅದು. ಅವ ಮಕ್ಕಳ ಬಟ್ಟೆ ಒಂದೇ ರೀತಿ ಇರ್ತದೆ, ಬಟ್ಟೆ ಬರೆ, ಏನು ಪಾರ್ಶಿಯಾಲಿಟಿ ಮಾಡೋದಿಲ್ಲ ಮನೆಯಲ್ಲಿ ಯಾರು. ಆಮೇಲೆ ಅವರಿಗೆ ವಾತಾವರಣ ಒಂದೇ ರೀತಿಯಲ್ಲಿ ಇರ್ತದೆ. ಅವರಿಗೆ ಮನೆಯಲ್ಲಿ ಫ್ಯಾನ್ ಹಾಕಿದ್ದಾರೆ ಅಂದ್ರೆ 2 ಮಕ್ಕಳಿಗೆ ಫ್ಯಾನ್ ಗಾಳಿ ಬರ್ತಾ ಇರ್ತದೆ. ಬೆಳಕು ಎಷ್ಟಿದೆ ಅಷ್ಟೇ ಇರ್ತದೆ. ಇನ್ನು ಪ್ರೀತಿ, ಮನೆಯವರೆಲ್ಲ ಬಂದು ಒಂದೇ ಮಗುವನ್ನು ಮಾತಾಡಿಸಿ ಹೋಗೋದಿಲ್ಲ ಯಾರು ಕೂಡ, ಎಲ್ಲ 2 ಮಗುವನ್ನು ಮುಟ್ಟಿ ತಟ್ಟಿ ಎಲ್ಲ ಮಾಡಿ ಮಾಡ್ತಾರೆ. ಆಮೇಲೆ ಆಹಾರ, ತಾಯಿಯ ಎದೆ ಹಾಲು ಅದು ಸೇಮ್, 2 ಮಕ್ಕಳಿಗೂ ಸೇಮ್. ಹಾಗಿದ್ರು ಕೂಡ ಒಂದು ಮಗು ತುಂಬಾ ಜಾಸ್ತಿ ನಿದ್ರೆ ಮಾಡ್ತದೆ, ಇನ್ನೊಂದು ಮಗು ನಿದ್ರೆ ಕಡಿಮೆ ಮಾಡ್ತದೆ. ಯಾಕೆ ಹೀಗೆ ಅಂತ ಆಯುರ್ವೇದ ವಿವರಣೆ ಕೊಡ್ತದೆ. ಈಗ ನೀವು ಏಜ್ ವೈಸ್ ಸ್ಲೀಪ್ ಅಂತ ಹೇಳೋ ಕಾನ್ಸೆಪ್ಟ್ ಇಲ್ಲಿಗೆ ಬಿದ್ದೋಯ್ತು. ವಯಸ್ಸಿಗೆ ಅನುಗುಣವಾಗಿ ನಿದ್ರೆ ಅಂತ ಹೇಳುವಂಥದ್ದು ಇಲ್ಲಿ ಹೋಯ್ತು. ಹಾಗಾದ್ರೆ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳಾಗಿರುವಾಗ ಚೈಲ್ಡ್ಹುಡ್ ಅಲ್ಲಿ ಜಾಸ್ತಿ ನಿದ್ರೆ ಬೇಕಾಗ್ತದೆ, ಮಧ್ಯಮ ಏಜ್ನಲ್ಲಿರುವಾಗ ಮಧ್ಯ ವಯಸ್ಸಿನಲ್ಲಿ ಮಧ್ಯಮ ಪ್ರಮಾಣದಲ್ಲಿ ನಿದ್ರೆ ಬೇಕಾಗ್ತದೆ, ವಯಸ್ಸು ಜಾಸ್ತಿ ಆಗ್ತಾ ಹೋದಾಗೆ ನಿದ್ರೆ ಕಡಿಮೆ ಆಗ್ತದೆ. ಇದು ವಯಸ್ಸಿಗೆ ಅನುಗುಣವಾಗಿರುವಂಥ ಒಂದು ಪ್ರಪೋರ್ಷನ್. ಅದು ಬಿಟ್ಟರೆ ಸ್ಪೆಸಿಫಿಕ್ ಆಗಿ ಇಷ್ಟು ಗಂಟೆ ಅಂತಲ್ಲ. ಸಾಮಾನ್ಯವಾಗಿ ಈ ನಿದ್ರೆ ಅಂತ ಹೇಳೋದು ದೇಹದ ಪ್ರಕೃತಿ, ಬಾಡಿ ಟೈಪ್, ಬಾಡಿ ಕಾನ್ಸ್ಟಿಟ್ಯೂಷನ್ ಅದನ್ನು ಹೊಂದಿಕೊಂಡು ವ್ಯತ್ಯಾಸ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಈ ಒಂದು ಕ್ಲಾಸು, ಒಂದು 8ನೇ ಕ್ಲಾಸ್ನಲ್ಲಿ ತುಂಬ ಜನ ಮಕ್ಕಳು ಇರ್ತಾರೆ. ಅಲ್ಲಿ ಕೆಲವು ಮಕ್ಕಳು 6 ಗಂಟೆ ನಿದ್ರೆ ಮಾಡ್ತಾರೆ, ಇನ್ನು ಕೆಲವು ಮಕ್ಕಳು 8 ಗಂಟೆ ಮಾಡ್ತಾರೆ, ಇನ್ನು ಕೆಲವು ಮಕ್ಕಳು 10 ಗಂಟೆ ನಿದ್ರೆ ಮಾಡ್ತಾರೆ. ಯಾರು ವಾತ ಬಾಡಿ ನೇಚರ್ ಇದೆ ಯಾವ ಮಕ್ಕಳದ್ದು, ಅವರು 6 ಗಂಟೆ ನಿದ್ರೆ ಮಾಡ್ತಾರೆ. ಈ 6 ಗಂಟೆ ನಿದ್ರೆ ಮಾಡಿದ್ರು ಅವರು ಇಡೀ ದಿವಸ ಫ್ರೆಶ್ ಆಗಿರ್ತಾರೆ. ನಿದ್ದೆ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ಮಧ್ಯಾಹ್ನ ಮಲಗಲಿಕ್ಕೆ ಮಕ್ಕಳು ತಂದೆ ತಾಯಿಯವರು ಜೋರು ಮಾಡ್ತಾರೆ, ಇಷ್ಟು ಕಡಿಮೆ ಮಲಗಿದ್ರೆ ಹೇಗೆ ಅಂತ. ಆದರೆ ಮಕ್ಕಳು ಆಟ ಆಡ್ಕೊಂಡು ತುಂಬ ಫ್ರೆಶ್ ಆಗಿ ಇರ್ತಾರೆ ಎಂಟು ತನಕ, ರಾತ್ರಿ ತನಕ. ಇನ್ನು ಕೆಲವು ಮಕ್ಕಳಿಗೆ 8 ಗಂಟೆ ಬೇಕಾಗ್ತದಲ್ಲ, ಅದು ಪಿತ್ತ ಪ್ರಕೃತಿಯವರಿಗೆ, ಅವರಿಗೆ ಮಧ್ಯಮ ಪ್ರಮಾಣದಲ್ಲಿ ನಿದ್ರೆ ಬೇಕಾಗೋದು. ನಮ್ಮ ಬಾಡಿ ನೇಚರ್ ಕಫ ಪ್ರಕೃತಿಯದ್ದಿದೆ ಅಂತ ಆದರೆ, ಕಫ ಬಾಡಿ ಟೈಪ್, ಬಾಡಿ ಕಾನ್ಸ್ಟಿಟ್ಯೂಷನ್ ಅಂತ ಆದರೆ, ಆಗ ನಿದ್ರೆ ಅತ್ಯಂತ ಹೆಚ್ಚು ಬೇಕಾಗ್ತದೆ ಮತ್ತು ಹೆಚ್ಚು ನಿದ್ರೆ ಮಾಡ್ತಾರೆ ಸಹಜವಾಗಿ. ಈಗ ಯಾರೋ ಬಂದು ಎಬ್ಸಿದ್ರೆ ಹೇಳೋದು, ಶಬ್ದ ಆದ್ರೆ ಹೇಳೋದು, ಅದು ಬೇರೆ. ಹಾಗೆ ಬಿಟ್ಟರೆ ಅತ್ಯಂತ ಹೆಚ್ಚು ನಿದ್ದೆ ಮಾಡೋದು ಕಫ ಪ್ರಕೃತಿಯವರು, ಮಧ್ಯಮ ಪ್ರಮಾಣದಲ್ಲಿ ಪಿತ್ತ ಪ್ರಕೃತಿಯವರು, ಅತ್ಯಂತ ಕಡಿಮೆ ಮಾಡೋದು ವಾತ ಪ್ರಕೃತಿಯವರು. ಡಾಕ್ಟರ್, ನೀವೀಗ ಸಾಮಾನ್ಯ ಜನರಿಗೆ ಹೇಳೋದಂತಾದರೆ, ಈ ಎಲ್ಲರೂ ಹೇಳ್ತಾರೆ ವಾತ ಪಿತ್ತ ಕಫ ಅಂದರೆ, ಇದನ್ನು ಮೂರನ್ನು ಹೇಗೆ ಸೆಗ್ಮೆಂಟ್, ಇದು ಒಂದು ಕಾಮನ್ ಮ್ಯಾನ್ಗೆ ಅರ್ಥ ಆಗುವ ಹಾಗೆ ಹೇಳಬೇಕು ಅಂದರೆ, ಈ ವಾತ ಅಂದ್ರೇನು, ಪಿತ್ತ ಅಂದ್ರೇನು, ಕಫ ಅಂತ ಹೇಳಿ. ಅಂದರೆ ನಮ್ಮ ದೇಹದಲ್ಲಿ ಅದು ಕಣ್ಣಿಗೆ ನೇರವಾಗಿ ಕಫ ಉಗಿದ್ರೆ ಬರೋ ಕಫ ಆ ಕಫ ಅಲ್ಲ. ಅಥವಾ ಬೈಲ್ ಜ್ಯೂಸ್, ಪಿತ್ತ ವಾಮಿಟ್ ಮಾಡಿ ವಾಂತಿ ಬರುವಾಗ ಸ್ವಲ್ಪ ಪಿತ್ತ ಬಂದಿದೆ ಅಂತ ನಾವು ಹೇಳ್ತೇವೆ, ಅದು ಪಿತ್ತ ಅಲ್ಲ, ಪಿತ್ತ ದೋಷ ಅಲ್ಲ. ಅಥವಾ ವಾತ ಅಂತ ಹೇಳಿದ ತಕ್ಷಣ ಯಾವುದು ಜಾಯಿಂಟ್ ಪೈನ್ ಕಂಡ್ರೆ ಅದು ವಾತದ, ಹಾಗಲ್ಲ. ಅದು ಬಾಡಿ ಹ್ಯೂಮರ್ಸ್ ಅಂತ, ದೇಹದ ಒಳಗಡೆ ನಮ್ಮ ಎಲ್ಲ ಸಮಗ್ರ ಕ್ರಿಯಾ ಚಟುವಟಿಕೆ ಏನಿದೆ ದೇಹದ್ದು, ಅದು ಮಾಡಲಿಕ್ಕೆ ಬೇಕಾಗುವಂಥ ದೇಹದ ಅಂಶ ಅದು. ಅದು ಎಲ್ಲರಲ್ಲೂ ಇರ್ತದೆ. ಪ್ರತಿಯೊಂದು ದೇಹದಲ್ಲಿ ಕೂಡ ವಾತದ ಅಂಶ ಇರ್ತದೆ, ಪಿತ್ತದ್ದು ಇರ್ತದೆ, ಕಫದ್ದು ಇರ್ತದೆ. ಸೊ ನಮ್ಮ ಬಾಡಿಯಲ್ಲಿ ನನ್ನದು ಪ್ಯೂರ್ ಕಫ ಬಾಡಿ, ಅದ್ರಲ್ಲಿ ಪಿತ್ತ ಕಫ ವಾತ ಇಲ್ಲ ಅಂತ ಹಾಗಿರೋದಿಲ್ಲ ಯಾರು ಕೂಡ. ಮೂರು ಇರ್ತದೆ. ಯಾವುದು ಸ್ವಲ್ಪ ಡಾಮಿನೆಂಟ್ ಇರ್ತದೆ ಆ ಹೆಸರಿನಿಂದ ನಾವು ಬಾಡಿಯನ್ನು ಕರೆಯೋದು, ದೇಹವನ್ನು. ಈಗ ಉದಾಹರಣೆಗೆ, ಈಗ ಕ್ಲಾಸ್ನಲ್ಲಿ ತುಂಬ ಜನ ರನ್ನಿಂಗ್ ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವವರು ಇರ್ತಾರೆ. ಅದರಲ್ಲಿ ಕೆಲವರು ತುಂಬ ಮುಂದೆ ಓಡಿ ತುಂಬ ಫಾಸ್ಟಾಗಿ ಓಡ್ಲಿಕ್ಕೆ ಬರೋರು ಇರ್ತಾರೆ, ರೆಗ್ಯುಲರ್ ಆಗಿ ಫಾಸ್ಟ್ ಓಡ್ತಾ ಇರ್ತಾರೆ. ಅವರನ್ನು ಯಾವಾಗಲೂ ಸ್ಪ್ರಿಂಟ್ ರನ್ನರ್ಸ್ ಅಂತ ಅವರಿಗೆ ಹೆಸರು ಕೊಡ್ತೇವೆ. ಉಳಿದವರೆಲ್ಲ ಓಡ್ತಾ ಇದ್ದರೂ ಕೂಡ ಅವರಿಗೆ ಆ ಹೆಸರು ಬರೋದಿಲ್ಲ, ಅವರು ಕೇವಲ ಅಥ್ಲೀಟ್ಸ್ ಆಗಿ ಮಾತ್ರ ಇರ್ತಾರೆ. ಹಾಗಾದರೆ ನಮ್ಮ ಬಾಡಿಯಲ್ಲಿ ಕೂಡ ಆ ಲಕ್ಷಣಗಳ ಆಧಾರದಲ್ಲಿ ಅದನ್ನು ವಿಭಾಗ ಮಾಡೋದು. ಈಗ ಒಂದು ಬಾಡಿಯ ಟೈಪನ್ನು ನಿರ್ಧಾರ ಮಾಡುವಾಗ, ದೇಹ ಪ್ರಕೃತಿಯನ್ನು ನಿರ್ಧಾರ ಮಾಡುವಾಗ ಲಕ್ಷಣಗಳಿದೆ. ಈಗ ಉದಾಹರಣೆಗೆ ಹೇಳೋದಿದ್ರೆ, ಹೈಟ್ ಜಾಸ್ತಿ ಇದ್ದರೆ ಅದು ವಾತ ಪ್ರಕೃತಿಯ ಲಕ್ಷಣ, ಹೈಟ್ ತುಂಬ ಕಡಿಮೆ ಇದ್ದರೆ ಅದು ಕಫ ಪ್ರಕೃತಿಯ ಲಕ್ಷಣ. ದೇಹದ ಕಾಂಪ್ಲೆಕ್ಷನ್ ತುಂಬ ದೇಹದ ವರ್ಣ ತುಂಬ ಬೆಳ್ಳಗೆ ಅಂದರೆ ಲೈಟ್ ಕಲರ್ ಇದ್ದರೆ ಅದು ಕಫ ಪ್ರಕೃತಿಯ ಲಕ್ಷಣ. ತುಂಬ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದರೆ, ಹೆಚ್ಚು ಕಪ್ಪಗಿದ್ದರೆ ಅದು ವಾತ ಪ್ರಕೃತಿಯ ಲಕ್ಷಣ. ಹಾಗೆ ಒಂದು ಸಂಶಯ ಬರ್ತದೆ ಇಲ್ಲಿ ತಕ್ಷಣ, ಇಷ್ಟು ಹೇಳಿದ ತಕ್ಷಣ ಸಂಶಯ ಬರ್ತದೆ. ಏನು ಅಂತ ಹೇಳಿದರೆ, ಕೆಲವರು ತುಂಬ ಹೈಟ್ ಜಾಸ್ತಿ ಇರ್ತಾರೆ, ಬೆಳ್ಳಗಿರ್ತಾರೆ ಅಂತ. ಹಾಗೆ ಒಂದು ವಾತದ್ದು, ಒಂದು ಕಫದ್ದು. ಹಾಗೆ ನಾನು ಹೇಳಿದ್ದು ಅಂದರೆ, ಒಬ್ಬರು ವ್ಯಕ್ತಿ ಪೂರ್ಣವಾಗಿ ವಾತ ಪಿತ್ತ ಕಫ ಅಂತ ಇರೋದಿಲ್ಲ, ಮಿಕ್ಸೆಡ್ ಇರ್ತಾರೆ. ಅಂದರೆ ಎಲ್ಲ ಲಕ್ಷಣಗಳು ಇರ್ತದೆ ದೇಹದಲ್ಲಿ, ಕೆಲವೊಂದು ಲಕ್ಷಣ ಜಾಸ್ತಿ ಇರ್ತದೆ,
ಒಟ್ಟು ಯಾವುದೆಲ್ಲ ಲಕ್ಷಣಗಳು ಇದೆ ಅದನ್ನೆಲ್ಲ ಒಂದು ಅನಲೈಸ್ ಮಾಡ್ಲಿಕ್ಕೆ ಆಗ್ತದೆ. ಸುಮಾರು ಒಂದು 90 ಪ್ರಶ್ನೆಗಳಲ್ಲಿ ಅನಲೈಸ್ ಮಾಡ್ಲಿಕ್ಕೆ ಆಗ್ತದೆ. ಅವಾಗ ಯಾವ್ದು ಹೆಚ್ಚು ಅಂಶ ಇದೆ, ವಾತದ್ದು ಹೆಚ್ಚು ಲಕ್ಷಣಗಳಿದೆ ಅಂತ ಆದ್ರೆ ಅವರ ದೇಹ ವಾತ ಪ್ರಕೃತಿ ಅಂತ ಲೆಕ್ಕ. ಪಿತ್ತದ ಲಕ್ಷಣಗಳಿದೆ ಪಿತ್ತ ಪ್ರಕೃತಿ, ಕಫದ್ದಿದೆ ಅಂದ್ರೆ ಕಫ ಪ್ರಕೃತಿ ಅಂತ. ಹಾಗೆ ಈ ನಮ್ಮ ಬಾಡಿಯಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆ, ಯಾವುದು ಜೀರ್ಣಕ್ರಿಯೆ ಇರಲಿ, ಈ ವಾತಪಿತ್ತ ಕಫ ಅಂತ ಮಾತ್ರ ಅಲ್ಲ, ಅದರಲ್ಲಿ 5 ವಿಭಾಗ ಇದೆ. ಈಗ ನೀವು ಕೇಳಿರ್ತೀರಿ, ಈಗ ಅಪಾನವಾಯು ಮತ್ತೆ ಪ್ರಾಣವಾಯು, ಇದೆಲ್ಲ ನೀವು ಹೆಸರು ಸಾಮಾನ್ಯವಾಗಿ ಕೇಳಿರ್ತಾರೆ ಜನರು. ಹಾಗೆ ಪಿತ್ತದಲ್ಲಿ ಕೂಡ 5 ವೆರೈಟಿಗಳಿದೆ, ಕಫದಲ್ಲೂ ಇದೆ. ಸೊ ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಬೇಕಾಗುದು ಯಾವುದು, ವೈದ್ಯರು ಮಾತ್ರ. ಅದು ಸಾಮಾನ್ಯ ಮನುಷ್ಯರಿಗೆ ಆ ಲಕ್ಷಣಗಳ ಆಧಾರದಲ್ಲಿ ಈ ನಮ್ಮ ದೇಹ ಯಾವುದು ಅಂತ ಪ್ರಕೃತಿ ನಿರ್ಧಾರ ಆಗ್ತದೆ ಅಂತ ಒಂದು. ನಿರ್ಧಾರ ಮಾಡೋದು ಯಾಕೆ? ಹಾಗೆ ನಿರ್ಧಾರ ಮಾಡಿದ ತಕ್ಷಣ ನಾವು ಏನು ಆಹಾರ ತಗೊಳ್ಬೇಕು, ಯಾವುದು ಆಹಾರ ತಗೊಳ್ಳೇಬಾರದು, ಇದರ ಅರಿವು ಬರ್ತದೆ. ನನ್ನ ಮುಂದಿನ ಒಂದು ಪ್ರಶ್ನೆ ಅದೇ ಆಗಿತ್ತು. ದೇಹ ಪ್ರಕೃತಿಗೆ ಅನುಗುಣವಾಗಿ ಈಗ ವಾತ ಪಿತ್ತ ಕಫ ಯಾರು ಯಾವ ಆಹಾರ ಪದ್ಧತಿಯನ್ನು ಒಂದು ಫಾಲೋ ಮಾಡಿದ್ರೆ ಒಳ್ಳೆಯದು ಇನ್ ಜನರಲ್ ಆಗಿ, ಯಾರಿಗೆ ಯಾವುದು ತಗೊಳ್ಬೋದು ತಗೊಳ್ಬಾರ್ದು? ಅದು ತುಂಬ ಡೀಟೇಲ್ಡ್ ಆಗಿರುವಂಥ ವಿಚಾರ. ಅದರಲ್ಲಿ ಈಗ ಉದಾಹರಣೆಗೆ ಹೇಳೋದಿದ್ರೆ, ವಾತ ಅಂದರೆ ಡ್ರೈನೆಸ್ ಇರುವಂಥದ್ದು ಮುಖ್ಯ ಒಂದು ಲಕ್ಷಣ. ಕಫ ಅಂದರೆ ಸ್ನಿಗ್ಧತೆ, ಅಂದರೆ ಈ ಆಯಿಲ್ನೆಸ್, ಅಂಕ್ಲಸ್ನೆಸ್ ಅಥವಾ ಈ ತೇವಾಂಶ ಜಾಸ್ತಿ ಇರುವಂಥದ್ದು, ಇದೆಲ್ಲ ಕಫ ಪ್ರಕೃತಿ ಲಕ್ಷಣ. ಎರಡು ವಿರುದ್ಧ, ಅಪೋಸಿಟ್ ಅದು. ಇನ್ ಬಿಟ್ವೀನ್ ಮಧ್ಯದಲ್ಲಿ ಪಿತ್ತ ಪ್ರಕೃತಿ ಬರ್ತದೆ. ಈಗ ಎಲ್ಲ ಆಗ ನಾನು ಹೇಳಿದೆಲ್ಲ, ಹೈಟ್ ಕೂಡ, ಹೈಟ್ ಜಾಸ್ತಿ ಇದ್ದರೆ ಅದು ವಾತದ್ದು, ಮಧ್ಯಮ ಹೈಟ್ ಇದ್ದರೆ ಪಿತ್ತದ ಲಕ್ಷಣ, ಅತ್ಯಂತ ಕಡಿಮೆ ಕುಳ್ಳಗಿದ್ರೆ ಅದು ಕಫ ಪ್ರಕೃತಿ ಲಕ್ಷಣ. ಹೀಗೆ ಆಹಾರದಲ್ಲಿ ಕೂಡ ಯಾವಾಗ ನಮ್ಮ ಬಾಡಿ ಡ್ರೈ ಇದೆ, ವಾತದ ಡಾಮಿನೇಷನ್ ಇದೆ, ಆವಾಗ ಆಯಿಲಿ ಫುಡ್ ಬಳಕೆ ಹೆಚ್ಚು ಹೇಳಿದ್ದಾರೆ. ಈಗ ವಾತ ಪ್ರಕೃತಿಯವರಿಗೆ ಆಂಟಿಡೋಟ್ ಏನು ಅಂತ ಹೇಳುವಾಗ ತೈಲ ಆಂಟಿಡೋಟ್ ಅಂತ ಹೇಳಿದ್ದು, ಅಂದ್ರೆ ವಾತವನ್ನು ಕಡಿಮೆ ಮಾಡಲಿಕ್ಕೆ ಬೆಸ್ಟ್ ಏನಂತ ಎಣ್ಣೆ, ಪಿತ್ತವನ್ನು ಕಡಿಮೆ ಮಾಡಲಿಕ್ಕೆ ಬೆಸ್ಟ್ ಆಂಟಿಡೋಟ್ ಯಾವುದು, ತುಪ್ಪ, ಕಫವನ್ನು ಕಡಿಮೆ ಮಾಡಲಿಕ್ಕೆ ಬೆಸ್ಟ್ ಆಂಟಿಡೋಟ್ ಜೇನುತುಪ್ಪ. ಹೀಗೆ ಇದು ಬೇಸಿಕ್. ಇದು ಇನ್ನು ಫುಡ್ಡಲ್ಲಿ ಆಯುರ್ವೇದದಲ್ಲಿ ತುಂಬ ವಿಚಾರಗಳು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆಯುರ್ವೇದ ಪಾರ್ಷಿಯಲ್ ಆಗಿ ಆಹಾರವನ್ನು ಎಕ್ಸ್ಪ್ಲೇನ್ ಮಾಡಿದ್ದಲ್ಲ. ಅದಕ್ಕೆ ಎಷ್ಟೋ ಜನರು ಆಯುರ್ವೇದ ಅಂತ ಹೇಳಿದ್ರೆ ಡಯಟ್ ಮಾಡಬೇಕಾಗ್ತದೆ, ಏನೋ ಪಥ್ಯ ಹೇಳ್ತಾರೆ, ಹೀಗೆ ತಿಳ್ಕೊಳ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪಥ್ಯವನ್ನು ವಿವರಿಸಿದ್ದು ಆಯುರ್ವೇದ ಮಾತ್ರ. ಇತ್ತೀಚಿನ ಈಗ ಒಂದು ಕೆಲವು ವರ್ಷಗಳಿಂದ ಆಧುನಿಕ ಪದ್ಧತಿಯಲ್ಲಿ ಕೂಡ ಎಲ್ಲ ಡಯಟ್ ಅನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಆ ಡಯಟ್, ನ್ಯೂಟ್ರಿಷನ್, ಡಯಟ್ ಇದರ ವಿಚಾರದಲ್ಲಿ ಸುಮಾರು ಅಧ್ಯಯನಗಳಲ್ಲಿ ನಡೀತಾ ಇದೆ. ಅಲ್ಲಿ ತನಕ ಇಲ್ಲದೇ ಇದ್ದದ್ರಿಂದಾಗಿ, ಕೇವಲ ಆಯುರ್ವೇದದಲ್ಲಿ ಮಾತ್ರ ಅದು ಡಯಟ್ ಇರುವುದು ಅಂತ ಗೊತ್ತಿದ್ದರಿಂದಾಗಿ ಜನರೆಲ್ಲ ಪಥ್ಯ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಮಾಡಬೇಕಾಗೋದು, ಆಯುರ್ವೇದ ಔಷಧ ಮಾಡೋದಿದ್ರೆ ಹಾಗಲ್ಲ. ಅದು ಆಗ್ಲೇ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಕೂಡ ಈ ಬಾಡಿ ನೇಚರ್ ಇದ್ರೆ ಯಾವ ಆಹಾರ ಒಳ್ಳೇದು, ಯಾವ ಆಹಾರ ಒಳ್ಳೇದಲ್ಲ ಅಂತ ಇದೆ. ಈಗ ತರಕಾರಿಗಳಿದೆ, ತರಕಾರಿಗಳಲ್ಲಿ ಹೆಚ್ಚಿನ ತರಕಾರಿಗಳು ಉಷ್ಣವೀರ್ಯ ತರಕಾರಿಗಳಲ್ಲಿ ಉಷ್ಣವೀರ್ಯ ಅಂದ್ರೆ ಹಾಟ್ ಪೊಟೆನ್ಸಿ ಅಂತ ಹೇಳುದು. ಇನ್ನು ಕೆಲವು ಕೋಲ್ಡ್ ಪೊಟೆನ್ಸಿ ಅಂತ ಇರ್ತದೆ. ಅಲ್ಲ, ತರಕಾರಿಗಳಲ್ಲಿ ಕೆಲವೊಂದು ಕೋಲ್ಡ್ ಪೊಟೆನ್ಸಿ ಅದು. ಈಗ ಉದಾಹರಣೆಗೆ ಗಾರ್ಡ್ಗಳು ಮುಖ್ಯವಾಗಿ, ಅಂದ್ರೆ ಬಿಟ್ರ್ ಗಾರ್ಡ್ ಒಂದು ಬಿಟ್ಟು, ಹಾಗಲಕಾಯಿ ಬಿಟ್ಟು ಉಳಿದೆಲ್ಲ ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಬೂದುಗುಂಬಳಕಾಯಿ, ಇದೆಲ್ಲ ಕೂಲಿಂಗ್ ಎಫೆಕ್ಟ್ ಇರುವಂಥದ್ದು. ಆಮೇಲೆ ಸೌತೆಕಾಯಿ, ಅದು ಕೂಡ ಕೂಲಿಂಗ್ ಎಫೆಕ್ಟ್ ಇರುವಂಥದ್ದು. ಕ್ಯಾರೆಟ್ ಉಷ್ಣ ಮಾಡುವಂಥದ್ದು, ಬೀನ್ಸ್ ಉಷ್ಣ ಮಾಡ್ತದೆ ದೇಹದಲ್ಲಿ, ಉಷ್ಣ ಪ್ರಕೃತಿ ಅದು. ಆಮೇಲೆ ಅವರೆಕಾಯಿ, ಇದೆಲ್ಲ ಉಷ್ಣ ಜಾಸ್ತಿ ಮಾಡುವಂಥದ್ದು. ಬೀಟ್ರೂಟು, ಕ್ಯಾರೆಟ್ ಮತ್ತು ಬೀನ್ಸ್ಗಳು, ಇದೆಲ್ಲ ಪಿತ್ತವನ್ನು ಜಾಸ್ತಿ ಮಾಡುವಂಥದ್ದು, ಹೀಟ್ ಜಾಸ್ತಿ ಮಾಡುವಂಥದ್ದು. ಉಳಿದದ್ದು ಶೀತ ಇರ್ತದೆ. ಅದೇ ಹಣ್ಣುಗಳಿಗೆ ಬಂದಾಗ ಹೆಚ್ಚಿನ ಹಣ್ಣುಗಳು ಕೋಲ್ಡ್ ಪೊಟೆನ್ಸಿ, ಶೀತವೀರ್ಯ ಇರ್ತದೆ. ಎಕ್ಸೆಪ್ಟ್ ಈಗ ಯಾವುದೋ ಪೈನಾಪಲ್ ಇದೆ, ಪಪ್ಪಾಯ ಇದೆ, ಮಾವಿನ ಹಣ್ಣು ಅಥವಾ ಹೀಗೆ ಒಂದು ಕೆಲವೊಂದಷ್ಟು ಹಣ್ಣುಗಳು ಬಿಟ್ಟರೆ, ಅದು ಹಣ್ಣುಗಳು ನೈಸರ್ಗಿಕವಾಗಿ ಸರಿಯಾಗಿ ಬೆಳೆದ ಹಣ್ಣಾದರೆ ಅಷ್ಟೇನು ಪಿತ್ತ ಜಾಸ್ತಿ ಮಾಡೋದಿಲ್ಲ. ಮಾವಿನ ಹಣ್ಣು ನಾವು ಕೆಮಿಕಲ್ಸ್ ಎಲ್ಲ ಹಾಕಿ ಮಾಡುವಾಗ ಅದು ಪಿತ್ತವನ್ನು ಜಾಸ್ತಿ ಮಾಡ್ತದೆ ಹೆಚ್ಚು. ಹೀಗೆ ಹಣ್ಣುಗಳಲ್ಲಿ ಹೆಚ್ಚಿಂದು ಕೂಡ ಕೋಲ್ಡ್ ಪೊಟೆನ್ಸಿ ಇರೋದು, ತರಕಾರಿಗಳಲ್ಲಿ ಹೆಚ್ಚಿಂದು ಹಾಟ್ ಪೊಟೆನ್ಸಿ ಇರೋದು. ನಮ್ಮ ದೇಹ ಪ್ರಕೃತಿ ಹೇಗಿದೆ, ಈಗ ಪಿತ್ತ ಬಾಡಿ ನೇಚರ್ ಅಂತ ಆದರೆ ಕೋಲ್ಡ್ ಪೊಟೆನ್ಸಿ ಆಹಾರ ಒಳ್ಳೆಯದು, ಹಾಗೆ ಶೀತವಿರಿದ ಆಹಾರ ಒಳ್ಳೆಯದು ಅಂತ. ಈ ಸೀಸನಲ್ ಫ್ರೂಟ್ಸ್ ಅಂತ ಏನು ಹೇಳ್ತಾರೆ, ಆ ಸೀಸನಲ್ ಫ್ರೂಟ್ಸ್ ಬಗ್ಗೆ ಆಯುರ್ವೇದದಲ್ಲಿ ಏನಾದರೂ ಉಲ್ಲೇಖ ಇದೆಯಾ? ಈ ಹಣ್ಣು ಈ ಒಂದು ಸೀಸನಲ್ಲಿ ಆಗುತ್ತೆ, ಅದಕ್ಕೋಸ್ಕರನೇ ಅದನ್ನು ಇಷ್ಟು ತಿನ್ನಿ, ಅಥವಾ ಆ ಸೀಸನ್ ಅಲ್ಲದೆ ಇರುವಾಗ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳುವಂಥ ಒಂದು. ಆಯುರ್ವೇದದಲ್ಲಿ ಕೇವಲ ಸೀಸನಲ್ ಫ್ರೂಟ್ ಮಾತ್ರ ಅಲ್ಲ, ಸೀಸನಲ್ ಫುಡ್ಡನ್ನೇ ಆಯುರ್ವೇದ ಹೇಳಿದೆ. ಅಂದರೆ ಅದಕ್ಕೆ ಋತುಚರ್ಯ ಅಂತ ಹೇಳೋದು, ಸೀಸನಲ್ ರೆಜಿಮೆನ್ ಅಂತ. ಯಾವ ಕಾಲಕ್ಕೆ ಹೇಗಿರಬೇಕು ನಾವು.
ಎಲ್ಲ ಕಾಲದಲ್ಲಿ ಒಂದೇ ರೀತಿ ಇರೋದಲ್ಲ. ಆಯುರ್ವೇದ ಎಷ್ಟೊಂದು ವಿಚಾರಗಳನ್ನು ಹೇಳಿದೆ ಅಂತ ಹೇಳಿದರೆ, ಸಮ್ಮರ್ನಲ್ಲಿ, ಬೇಸಿಗೆ ಕಾಲದಲ್ಲಿ ಯಾವ ಬಟ್ಟೆ ತೊಡಬೇಕು, ಚಳಿಗಾಲದಲ್ಲಿ ಯಾವ ಬಟ್ಟೆ ತೊಡಬೇಕು, ಆಮೇಲೆ ಮಳೆಗಾಲದಲ್ಲಿ ಯಾವ ಬಟ್ಟೆ ಹಾಕ್ಕೊಳ್ಬೇಕು, ಯಾವ ಬಣ್ಣದ ಬಟ್ಟೆ ಹಾಕಬೇಕು, ಯಾವ ಕಾಲದಲ್ಲಿ, ಆಗ ಸೂರ್ಯನ ಇದನ್ನು ಹೊಂದ್ಕೊಂಡು, ಮೂಮೆಂಟನ್ನು ಹೊಂದ್ಕೊಂಡು, ಚಂದ್ರನ ಚಲನೆಯನ್ನು ಅವಲಂಬಿಸಿ ನಾವು ಯಾವ ರೀತಿ ಉಡುಗೆಯನ್ನು ಇಟ್ಕೊಳ್ಬೇಕು, ಯಾವ ರೀತಿ ಆಹಾರ ಬೇಕು. ಈಗ ಚಳಿಗಾಲದಲ್ಲಿ ಉದಾಹರಣೆಗೆ ಎಣ್ಣೆಯಲ್ಲಿ ಕರೆದಿರೋ ತಿಂಡಿ ಸ್ವಲ್ಪ ತಗೊಳ್ಬೋದು ಅಂತ ಇದೆ ಆಯುರ್ವೇದದಲ್ಲಿ. ಅದು ಒಳ್ಳೇದಲ್ಲ, ಆದರೆ ಚಳಿಗಾಲದಲ್ಲಿ ಸ್ವಲ್ಪ ತಗೊಂಡ್ರೆ ತೊಂದರೆ ಇಲ್ಲ ಅಂತ. ಅದೇ ಬೇಸಿಗೆಯಲ್ಲಿ ತಗೊಂಡ್ರೆ ಒಳ್ಳೇದಲ್ಲ ಅಂತ. ಅದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ನೀವು ಚಳಿಗಾಲದಲ್ಲಿ ಯಾವುದೋ ಬಜ್ಜಿ ಬೋಂಡ ಹೀಗಿರೋದನ್ನು ಒಂದು 4-5 ತಿನ್ನಿ ಏನಾಗೋದಿಲ್ಲ. ಅದೇ ಸಮ್ಮರಲ್ಲಿ ನೀವು ತಗೊಂಡ್ಬಿಟ್ರೆ ವಾಂತಿ ಭೇದಿ ಎಲ್ಲ ಆರಂಭವಾಗಿ ಬಿಡ್ತದೆ. ಅಷ್ಟೇ ತಗೊಂಡ್ರು ಕೂಡ ಒಂದೇ ಆಹಾರ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೀತಿ ವರ್ತನೆ ಮಾಡ್ತದೆ. ಈಗ ನೀವು ಹೇಳಿದಾಗ ಎಣ್ಣೆಯಲ್ಲಿ ಕರೆದ ತಿಂಡಿ, ಅದಕ್ಕೆ ಕಾರಣ ಏನು? ಈಗ ಚಳಿ ಪ್ರದೇಶಗಳಲ್ಲಿ ನಾವು ಹೋದಾಗ ಈ ಎಣ್ಣೆ ಅಂಶಗಳನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಜಿಯೋಗ್ರಫಿಕಲಿ ನಾನು ಹೇಳಿದಾಗ ಅದನ್ನೇ ಹೇಳ್ತಾ ಇರೋದು. ಅದನ್ನೇ ಅಂದರೆ ಚಳಿ ಇದ್ದಾಗ ಚಳಿ ಆ ಶೀತಲ ಗುಣ ಇದೆ ಅಲ್ವಾ, ಅದು ಕಫವನ್ನು ಜಾಸ್ತಿ ಮಾಡ್ತದೆ, ವಾತವನ್ನು ಜಾಸ್ತಿ ಮಾಡ್ತದೆ. ಚಳಿ ಅಂತ ಹೇಳುವಂಥದ್ದು ಶೀತಲ ಗುಣ. ಈ ಎಣ್ಣೆಯಲ್ಲಿ ಕರೆದಿರೋ ತಿಂಡಿಗೆ ಬಗ್ಗೆ ಹೇಳೋದಿದ್ರೆ, ಆಕ್ಸಿಡೇಷನ್ ಜಾಸ್ತಿ ಆಗ್ತಾ ಹೋದಾಗಿ ಎಣ್ಣೆ ಯಾವುದಿದ್ರೂ ಕೂಡ ಅದು ವಿಷ ಆಗ್ತಾ ಹೋಗ್ತದೆ. ಈಗ ನೀವು ಒಂದು ಹೋಟೆಲ್ನ ಉದ್ಘಾಟನೆ ದಿವಸ ಏನು ಎಣ್ಣೆ ಉಪಯೋಗ ಮಾಡಿದ್ದಾರೆ, ಆ ದಿವಸಲ್ಲಿ ಪೂರಿ ಏನೋ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ, ಆ ಎಣ್ಣೆನ ಚೆಲ್ಲುವುದೇ ಇಲ್ಲ. ಮತ್ತೆ ಅದು ಸುಮಾರು ಒಂದು 10 ಲೀಟ್ರ್ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ. ಅದು ಆ ದಿವಸ ಪೂರಿ ಮಾಡಿ ಕೊನೆಗೆ ಆಗುವಾಗ ಒಂದು 2-3 ಲೀಟ್ರ್ ಉಳಿದಿದೆ, ಆ ಬಾಣಲೆಯಲ್ಲಿ 3 ಲೀಟ್ರ್ ಉಳಿದಿದೆ ಅಂತ ಇಟ್ಕೊಳ್ಳಿ. ಅದನ್ನು ಚೆಲ್ಲಿ ಬಿಡೋದಿಲ್ಲ ಅದನ್ನು, ಯಾಕಂದ್ರೆ 3 ಲೀಟ್ರ್ ಎಣ್ಣೆ ಇದೆ ಅಲ್ವಾ, ಕಾಣ್ಲಿಕ್ಕೂ ಹಾಗೆ ಕಾಣ್ತದೆ, ಅದರಲ್ಲಿ ಪುನಃ ಏನೋ ಬೇಯಿಸ್ಲಿಕ್ಕೆ ಆಗ್ತದೆ. ಹಾಗೆ ಅದು ಒಳ್ಳೇದಿದೆ, ಅದು ಏನು ವಾಸನೆ ಬರ್ತಾ ಇರೋದಿಲ್ಲ, ಹಾಗೆ ಅದು ಒಳ್ಳೆ ಎಣ್ಣೆ ಅಂತಲೇ ತಿಳ್ಕೊಳ್ತೇವೆ. ಹಾಗೆ ಮರುದಿವಸ ಪುನಃ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಹೋಟ್ಲಿನಲ್ಲಿ ಪುನಃ ಅದಕ್ಕೊಂದು 6 ಲೀಟ್ರ್ 7 ಲೀಟ್ರ್ ಎಣ್ಣೆಯನ್ನು ಆ್ಯಡ್ ಮಾಡ್ತಾರೆ. ಆ ದಿವಸ ಪೂರ್ತಿ ಉಪಯೋಗ ಮಾಡ್ತಾರೆ. 10 ವರ್ಷ ಕಳೆದ್ರೂ ಕೂಡ ಎಣ್ಣೆಯನ್ನು ಚೆಲ್ಲೇ ಇರೋದಿಲ್ಲ, ಅದೇ ಎಣ್ಣೆ ಹೀಟ್ ಆಗ್ತಾ ಇರ್ತದೆ. ಎಣ್ಣೆ ಯಾವಾಗ ಹೀಟ್ ಆಗ್ತಾ ಹೋಗ್ತದೆ ಆಗ ಆಕ್ಸಿಡೇಷನ್ ಆಗ್ತಾ ಹೋಗ್ತದೆ, ಅದರ ಜೀವಕೋಶಗಳಲ್ಲಿ ಆಕ್ಸಿಡೇಷನ್ ಆಗಿ ಅದು ವಿಷ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಆದ್ದರಿಂದಾಗಿ ನೀವು ಮನೆಯಲ್ಲಿ ಈಗ ಎಲ್ಲಿ ಎಣ್ಣೆ ಕರೆದ ತಿಂಡಿ ಅಪರೂಪದಲ್ಲಿ ಮಾಡಬೇಕು ಅಂತಾದರೆ ಒಮ್ಮೆ ಮಾತ್ರ ಕರೆದು ಬಿಡಬೇಕು. ಆಮೇಲೆ ಪುನಃ ಎಣ್ಣೆಯನ್ನು ಮತ್ತೆ ಬಳಸಬಾರ್ದು, ಅದನ್ನು ಚೆಲ್ಲಿ ಬಿಡಬೇಕು. ಅದನ್ನು ಚೆಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ ಹಣವನ್ನು ಹಾಸ್ಪಿಟ್ಲಿಗೆ ಚೆಲ್ಲಬೇಕಾಗ್ತದೆ. ಹಾಗಾಗಿ ಅದನ್ನು ತಡಿಬೇಕು ಅಂತಾದರೆ ಒಮ್ಮೆ ಮಾತ್ರ ಮಾಡಬೇಕು. ಹೋಟ್ಲ್ಗಳಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗೆ ನೀವು ಮನೆಯಲ್ಲಿ ಏನೋ ಎಣ್ಣೆ ಬಜ್ಜಿ ಬೋಂಡ ತಿಂದರೆ ಅಷ್ಟು ಏನೋ ತೊಂದರೆ ಆಗೋದಿಲ್ಲ. ಅದೇ ಹೊರಗಡೆ ತಿಂದರೆ ಅದು ತಕ್ಷಣ ಎಫೆಕ್ಟ್ ಆಗ್ತದೆ. ಕಾರಣ ಏನಂತ ಹೇಳಿದ್ರೆ, ಆ ಎಣ್ಣೆಯನ್ನು ಪುನಃ ಪುನಃ ಬಿಸಿ ಬಿಸಿ ಮಾಡಿ ಉಪಯೋಗ ಮಾಡ್ತಾ ಹೋಗೋದು. ಡಾಕ್ಟ್ರೆ, ನೀವು ಹೇಳೋ ಪ್ರಕಾರ ಒಂದು ಹೆಲ್ತಿಗೋಸ್ಕರ ಎಣ್ಣೆಯನ್ನು ಒಂದು ಬಾರಿ ಮಾತ್ರ ಬಿಸಿ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗ ನಾನು ಇತ್ತೀಚೆಗೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಈ ನವಂಬರಿಂದ ಜನವರಿ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ಸ್, ಕಾರ್ಡಿಯಾಕ್ ಅರೆಸ್ಟ್ ಜಾಸ್ತಿ ಆಗುತ್ತೆ ಅಂತ. ನಿಮ್ಮ ಪ್ರಕಾರ ಏನಿರ್ಬೋದು? ಇವಾಗಂತೂ ಕೊರೋನಾ ಒಂದು ಲಸಿಕೆ ಆದಮೇಲೆ ಅದೊಂದು ಈ ಒಂದು ಮಾಹಿತಿ ಬರ್ತಾ ಇತ್ತು, ಕೊರೋನಾ ಲಸಿಕೆಯಿಂದಾಗಿ ಅಂತ. ಅದಕ್ಕೆ ICMR ಕೂಡ ಸ್ಪಷ್ಟನೆ ಕೊಟ್ಟಿತ್ತು, ಲಸಿಕೆಯಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಂತ. ನಿಮ್ಮ ಅಭಿಪ್ರಾಯದ ಪ್ರಕಾರ ಅದು ಮುಂಚಿಂದನೂ ಇದ್ದಿರ್ಬೋದು, ನಾವು ಯಾರು ನೋಟಿಸ್ ಮಾಡಲಿಲ್ವಾ, ಅಥವಾ ನವಂಬರಿಂದ ಜನವರಿ ಟೈಮಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಕೇಸಸ್ ಜಾಸ್ತಿ ಕೇಳುತ್ತೆ ಅಂತ? ಇದು ಸತ್ಯನಾ ಸುಳ್ಳ? ಇದು ಚಳಿಯಿಂದಾಗಿ ಜಾಸ್ತಿ ಅಂತ ಈಗ ಇತ್ತೀಚೆಗೆ ನಾವು ಕೇಳಿದ್ದು. ಚಳಿಗಾಲ ಮೊದಲು ಇತ್ತಲ್ವಾ, ಅವಾಗ ಯಾಕೆ ಆಗ್ತಿರ್ಲಿಲ್ಲ? ಸೊ ಆ ಹಿಂದಿನ 4 ವರ್ಷದ ಮೊದಲಿನ ಚಳಿಗಾಲ ಮತ್ತು ಈಗಿನ ಚಳಿಗಾಲ ಎರಡು ಒಂದೇ. ಅದು ಚಳಿಗಾಲ. ಹಾಗಾದ್ರೆ ಮಧ್ಯದಲ್ಲಿ ಬಂದದ್ದೇನು ಅಂತ ಹೇಳಿದ್ರೆ, ಈ ಲಸಿಕೆಗಳು, ಈ ಕಾಯಿಲೆ, ಇದೆಲ್ಲ ಮಧ್ಯದಲ್ಲಿ ಬಂದಿರುವಂಥದ್ದು. ಹಾಗಾಗಿ ನಾವು ಅದು ಉತ್ತರ ಹುಡುಕುವ ದೃಷ್ಟಿಯಿಂದ ನಾವು ಸಂಶೋಧನೆ ಮಾಡಿದರೆ ಮಾತ್ರ ಅದರ ಸ್ಪಷ್ಟ ಉತ್ತರ ಏನು ಅಂತ ಗೊತ್ತಾಗ್ತದೆ. ಹೊರತು ಪ್ರಿಜುಡೈಸ್ಡ್ ಮೈಂಡ್ ಇಟ್ಕೊಂಡು ಇದು ಇದರಿಂದಾಗಿ ಆದ್ದಲ್ಲ, ಇದು ನನ್ನಿಂದಾಗಿ ತೊಂದರೆ ಆದ್ದಲ್ಲ, ಹೀಗೆ ಹೇಳಲಿಕ್ಕೆ ಆರಂಭ ಮಾಡಿದರೆ ಆಗ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳೋದು ಗೊತ್ತಾಗೋದಿಲ್ಲ. ಈಗ ಒಂದು ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಮೊದಲು, ಈಗ ಈ ಕೋವಿಡ್ ಎಲ್ಲ ಬರೋದಕ್ಕಿಂತ ಮೊದಲು ವ್ಯಕ್ತಿಗೆ ಒಮ್ಮೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು, ಪುನಃ 2ನೇ ಬಾರಿ ಆಗ್ತಿತ್ತು, 3ನೇ ಬಾರಿ ಆದಾಗ ಡೆತ್ ಆಗ್ತಿತ್ತು. ಸಾಮಾನ್ಯ 3 ಅಟ್ಯಾಕ್ಸ್ ಆಗುವಂಥದ್ದು ಬಹಳ ಕಾಮನ್. ಕೆಲವರಿಗೆ ಮಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿತ್ತು, ಅಂದರೆ ಒಮ್ಮೆಲೆ ಫಸ್ಟ್ ಅಟ್ಯಾಕ್ ಆಗುವಾಗಲೇ ಅವ್ರು ಡೆತ್ ಆಗುವಂಥದ್ದು. ಹಾಗಿದ್ರೆ 3 ಅಟ್ಯಾಕ್, 1, 2, 3ನೇ ಅಟ್ಯಾಕ್ ಆಗುವಾಗ ಕೂಡ ಫಸ್ಟ್ 2 ಅಟ್ಯಾಕ್ಸ್ ಅಲ್ಲಿ ಸಾಯದಿರೋದು ಯಾಕಿದ್ದದ್ದು ಅಂತ ಹೇಳಿದ್ರೆ,
ಪಾರ್ಷಿಯಲ್ ಆಗಿ ಕೂಡ ಹಾರ್ಟಲ್ಲಿ 3 ವೆಸಲ್ಸ್ ಮುಖ್ಯವಾಗಿ ಹಾರ್ಟಿಗೆ ಬ್ಲಡ್ ಸಪ್ಲೈ ಮಾಡುವಂಥದ್ದು, ಅದು ಬ್ಲಾಕೇಜ್ ಆದಾಗ ಒಂದೊಂದು ಪಾರ್ಟ್ ಹೋಗುವಂಥದ್ದು, ಒಂದೊಂದು ಭಾಗ 3 ಕಡೆ ಕೂಡ ಎಫೆಕ್ಟ್ ಆಯ್ತು ಅಂತಂದ್ರೆ ಆವಾಗ ಡೆತ್ ತಕ್ಷಣ ಆಗ್ತದೆ. ಈಗೇನಾಯ್ತು ಅಂತ ಹೇಳಿದ್ರೆ, ಮೊದಲೆಲ್ಲ ಈಗ ಕೋವಿಡ್ ಬರೋದಕ್ಕಿಂತ ಮೊದಲು 95% ಜನ ಹಾಗೆ 1-2-3ನೇ ಅಟ್ಯಾಕ್ ಆಗಿ ಮತ್ತೆ ಡೆತ್ ಆಗ್ತಿತ್ತು. ಒಂದು 5% ಜನರಲ್ಲಿ ಮಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿತ್ತು. ಅಂದ್ರೆ ಒಮ್ಮೆಲೆ ಅವರು ಒಮ್ಮೆ ಅಟ್ಯಾಕ್ ಆದ ತಕ್ಷಣ ಹೋಗಿಬಿಡೋದು. ಈಗ ಹಾಗಲ್ಲ, ಈಗ ಹೆಚ್ಚಿನವರಲ್ಲಿ ಕೂಡ ಮಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ಇದು ಚಳಿಗಾಲ ಮೊದಲು ಇತ್ತು, ಈಗಲೂ ಇದೆ. ಹಾಗಾದ್ರೆ ಮಧ್ಯದಲ್ಲಿ ಏನೋ ತೊಂದರೆ ಮಾಡಿದೆ ಅಂತ ಅರ್ಥ ಸ್ಪಷ್ಟವಾಗಿ. ಎರಡನೇದ್ದು, ಮೊದಲು ಯಂಗ್ಸ್ಟರ್ಸ್ ಅಂದ್ರೆ ಯಾವುದೋ ಈಗ ಹಾರ್ಟ್ ಪ್ರಾಬ್ಲಮ್ ಇದೆ ಅಥವಾ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ, ಹೀಗೇನೋ ಹಿಸ್ಟ್ರಿ ಇದ್ದವ್ರು ಮಾತ್ರ ಡೆತ್ ಆಗ್ತಿದ್ದು, ಮಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿದ್ದು ಅಂಥವರಿಗೆ. ಈಗ ಹಾಗಲ್ಲ, ಎಲ್ಲ ಯಂಗ್ಸ್ಟರ್ಸಿಗೆ ಎಲ್ಲ ಚೆನ್ನಾಗಿದ್ದಾರೆ, ಇವತ್ತು ತನಕ BP ಇಲ್ಲ, ಶುಗರ್ ಇಲ್ಲ, ಯಾವುದೂ ಇಲ್ಲ, ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿರ್ತದೆ 1 ತಿಂಗಳಿಂದ, ಎಲ್ಲ ನಾರ್ಮಲ್ ಇರ್ತದೆ, ಆದ್ರೂ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಹಾಗಾಗಿ ಆ ಚಳಿಗಾಲ ಅಂತ ಹೇಳೋದ್ರಿಂದಾಗಿ ಆಗ್ತಾ ಇರೋದಲ್ಲ, ಅದು ಆ ಸಮಯದಲ್ಲಿ ಅದರಿಂದಾಗಿ ಅಂತ ಆಲೋಚನೆ ಮಾಡ್ಕೊಂಡು ಕೆಲವರು ಹಾಗೆ ಹೇಳಲಿಕ್ಕೆ ಆರಂಭ ಮಾಡಿದ್ರು. ಅದಕ್ಕೊಂದು ಕಾರಣ, ಈಗೊಂದು ಚಳಿ ಅಂತ ಹೇಳಿದ್ರು. ಯಾಕೆಂತ ಹೇಳಿದ್ರೆ, ಬರೀ ಚಳಿಯಿಂದ ಆಗೋದಿದ್ರೆ ಈಗ ಭಾರತದಲ್ಲಿ ಇರುವ ಚಳಿಗಿಂತ ವಿದೇಶಗಳಲ್ಲಿ ಎಷ್ಟೋ ಚಳಿ ಜಾಸ್ತಿ ಇರೋ ದೇಶಗಳಿದೆ, ಅಲ್ಲೆಲ್ಲ ಡೈಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಹೋಗ್ಬೇಕು ಎಲ್ರಿಗೂ ಕೂಡ. ಹಾಗಾಗೋದಿಲ್ಲ ಒಂದು. ಮತ್ತೆ ಇಲ್ಲಿ ಅದು ಅಲ್ಲಿಯ ವಾತಾವರಣ ಅಲ್ಲಿಗೆ ಹೋಗ್ಕೊಂಡಿರ್ತಾರೆ, ಅಲ್ಲಿಗೆ ಅವರಿಗೆ ಅಭ್ಯಾಸ ಆಗಿರ್ತದೆ ಅಂತ ಹೇಳಿದ್ರೆ ಅದು ಅಲ್ಲ. ಯಾಕಂತ ಹೇಳಿದ್ರೆ, ಇಲ್ಲಿಂದ ವಿದೇಶಕ್ಕೆ ಹೋದ್ರೆ ಅಲ್ಲಿ ಚಳಿ ಜಾಸ್ತಿ ಇರುವಾಗ ಇಲ್ಲಿಂದ ಹೋದವರು ಡೆತ್ ಆಗೋದಿಲ್ಲ ಜಾಸ್ತಿ. ಹಾಗೆ ಎರಡೂ ಹಾಗಾಗಿ ನಾವು ಸಾಮಾನ್ಯ ಜ್ಞಾನವನ್ನು ಬಳಸಿ ಇದನ್ನ ನಿರ್ಧಾರ ಮಾಡಬೇಕು. ಕೇವಲ ವೈಜ್ಞಾನಿಕವಾಗಿ ಸಂಶೋಧನೆ ಮೂಲಕ ಏನೊಂದು ಹೇಳ್ತಾರೆ ಅಂತ ಆದ ತಕ್ಷಣ ನಂಬ್ಕೊಳ್ಳೋದಲ್ಲ. ನಾವು ನಮ್ಮ ಕಣ್ಣಿಗೆ ಏನು ಕಾಣ್ತದೆ ಅದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಏರ್ ಪೊಲ್ಯೂಷನ್ ಏನೀಗ ಇದೆ, ಏರ್ ಇಂಡೆಕ್ಸ್ ಮಾಸ್ ನಾವಿತ್ತು ಅಂತ, ಅದೊಂದು ಕಾರಣ ಆಗಿರ್ಬೋದಾ? ಅದು ಈಗ ಮಾತ್ರ ಅಲ್ಲ, ಈಗ ಏರ್ ಇಂಡೆಕ್ಸ್ನ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಇರುವಂಥದ್ದು ಆಗಾಗ ಕೆಲವೊಮ್ಮೆ ಬೇರೆ ಬೇರೆ ಕಾರಣಗಳಿಂದ ಆಗ್ತದೆ. ಈಗ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂತ ಇಟ್ಕೊಳ್ಳಿ, ಈಗ ಪೀಣ್ಯ ಭಾಗದಲ್ಲಿ ಬೆಂಗಳೂರಿನಲ್ಲಿ ಉದಾಹರಣೆಗೆ, ಅಲ್ಲಿ ಹಾಗಾದ್ರೆ ತುಂಬ ಜಾಸ್ತಿ ಡೆತ್ಸ್ ಆಗ್ತಾ ಹೋಗ್ಬೇಕು. ಯಾಕಂದ್ರೆ ಪೊಲ್ಯೂಷನ್ ಜಾಸ್ತಿ ಇದೆ, ಫ್ಯಾಕ್ಟ್ರಿಗಳು ಜಾಸ್ತಿ ಇದೆ. ಹಾಗಾಗೋದಿಲ್ಲ, ಪೊಲ್ಯೂಷನ್ ಇದ್ದಾಗ ಇಂಪ್ಯಾಕ್ಟ್ ಮಾಡ್ತದೆ, ಅದು ಸ್ಲೋ ಪಾಯ್ಸನ್ ಆಗಿ ಸ್ಲೋಲಿ ಲಾಂಗ್ ರನ್ನಲ್ಲಿ ಹಾಗೆ ಮಾಡ್ತಾ ಹೋಗ್ತದೆ. ಅದು ಇನ್ನೊಂದಿದೆ, ಅದಕ್ಕೆ ನಮ್ಮ ದೇಹ ಕೂಡ ಅಂಥ ಸ್ಥಳಗಳಿದ್ದಾಗ ನಮ್ಮ ದೇಹ ಅದಕ್ಕೆ ಒಗ್ಗಿಕೊಳ್ಳಿಕ್ಕೆ ಆರಂಭ ಮಾಡ್ತಾ ಹೋಗ್ತದೆ. ಈಗ ಎಷ್ಟೋ ಮನೆಗಳಲ್ಲಿ ತುಂಬ ಶುದ್ಧವಾದ ನೀರನ್ನು ಮಕ್ಕಳಿಗೆ ಕೊಟ್ಟು ಸ್ಕೂಲಿಗೆಲ್ಲ ಕಳಿಸ್ತಾರೆ. ನೀರನ್ನು ಬಾಯ್ಲ್ ಮಾಡಿ ಫಿಲ್ಟರ್ ಮಾಡಿ ಎಲ್ಲ ಮಾಡಿ ಕಳಿಸ್ತಾರೆ. ಆ ಮಕ್ಕಳು ಮತ್ತೆ ಸಂಜೆ ಸೀದಾ ಮನೆಗೆ ಹೋಗೋದಲ್ಲ, ಡಾಕ್ಟರ್ ಕ್ಲಿನಿಕ್ಕಿಗೆ ಹೋಗೋದು ಕೆಮ್ಕೊಂಡು. ಕೆಮ್ಮು ಶೀತ ನೆಗಡಿ ಎಲ್ಲ ಬರ್ತಾ ಇರ್ತದೆ ಆ ಮಕ್ಕಳಿಗೆ. ಅದೇ ಸ್ಲಮ್ನಲ್ಲಿ ಇದೆ, ಬೆಂಗಳೂರಿನಲ್ಲಿ ಸಾಕಷ್ಟು ಸ್ಲಮ್ಗಳಿದೆ. ಅಲ್ಲಿಂದ ಹೋಗೋ ಮಕ್ಕಳಿಗೆ ಈ ಬಿಸಿನೀರು ಬಿಡಿ, ಯಾವುದೋ ಗಲೀಜು ನೀರು ಇರ್ತದೆ, ಅದು ಫಿಲ್ಟರ್ ವಾಟರ್ ಇರೋದಿಲ್ಲ, ನಾರ್ಮಲ್ ವಾಟರ್ನೇ ಕೊಟ್ಟಿರ್ತಾರೆ. ಆ ಮಕ್ಕಳು ಸೀದಾ ಮನೆಗೆ ಆಟ ಆಡ್ಲಿಕ್ಕೆ ಹೋಗ್ತದೆ. ಅಂದ್ರೆ ಆ ಪೊಲ್ಯೂಷನ್ ಇದ್ದಾಗಲೂ ಕೂಡ ಅಥವಾ ಅಲ್ಲಿ ನೈರ್ಮಲ್ಯ ಇದ್ದಾಗಲೂ ಕೂಡ ನಮ್ಮ ಬಾಡಿ ಅದಕ್ಕೆ ಅದು ಅಭ್ಯಾಸ ಆಗ್ಲಿಕ್ಕೆ ಆರಂಭ ಆಯ್ತು ಅಂತಾದ್ರೆ ಬಾಡಿ ಪ್ರತಿರೋಧವನ್ನ ತಾನೇ ಡೆವಲಪ್ ಮಾಡಿಕೊಂಡು ಅದ್ರ ಜೊತೆಗೆ ಹೇಗೆ ಬದುಕುದು ಅಂತ ಹೇಳೋದನ್ನು ಕಲ್ತ್ಕೊಂಡು ಹೋಗ್ತದೆ. ನೀವೀಗ ಹೇಳಿದ ಪ್ರಕಾರ ಒಂದು ನ್ಯಾಚುರಲ್ ಆಂಟಿಬಾಡೀಸ್ ಡೆವಲಪ್ ಆಗುವಂಥದ್ದು. ಹಾಗಿದ್ರೆ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು? ಅಂದರೆ ಅವರನ್ನು ನೇಚರ್ ಜೊತೆ ಕನೆಕ್ಷನ್ನು ಏನು ಡಿಸ್ಕನೆಕ್ಟ್ ಮಾಡ್ತಾ ಇರುವಂಥದ್ದು ಕೂಡ ಅವರಲ್ಲಿನ ಈ ನ್ಯಾಚುರಲ್ ಇಮ್ಯುನಿಟಿ ಡೆವಲಪ್ಮೆಂಟಿಗೆ ಏನಾದರೂ ಹಿಂಡ್ರೆನ್ಸ್ ಆಗ್ತಾ ಇದೆಯಾ? ಒಂದು ವಿಶೇಷ ಪ್ರಕ್ರಿಯೆ ನಮ್ಮ ಕೋವಿಡ್ ಟೈಮ್ನಲ್ಲಿ ನಡೆಯಿತು. ಕಾಯಿಲೆ ಬಂದವರಲ್ಲಿ, ಭಾರತದಲ್ಲಿ ಕೋವಿಡ್ ಬಂದವರಲ್ಲಿ ಪರ್ಸೆಂಟೇಜ್ ಆಫ್ ಡೆತ್ ಇದೆ ಅಲ್ವಾ, ಕಾಯಿಲೆ ಬಂದವರಲ್ಲಿ ಆ ಪರ್ಸೆಂಟೇಜ್ ಆಫ್ ಡೆತ್ ಅಮೆರಿಕಕ್ಕಿಂತ ತುಂಬ ಕಡಿಮೆ ಇತ್ತು. ಇಟಲಿ ಅಥವಾ ಬೇರೆ ವಿದೇಶಗಳಿಗಿಂತ ತುಂಬ ಮುಂದುವರೆದ ದೇಶಗಳಿಂದ ತುಂಬ ಕಡಿಮೆ ಭಾರತದಲ್ಲಿ. ಅಮೆರಿಕದಲ್ಲೇ ನಮ್ಮ ಭಾರತಕ್ಕಿಂತ ಡಬಲ್ ಆಗಿತ್ತು. ಹಾಗಾದ್ರೆ ಒಮ್ಮೆ ಕಾಯಿಲೆ ಬಂದ ಮೇಲೆ ಅದರ ಮ್ಯಾನೇಜ್ಮೆಂಟ್ ಅಂತ ಹೇಳೋ ದೃಷ್ಟಿಯಿಂದ ವಿದೇಶಗಳಲ್ಲಿ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ, ಅಂದ್ರೆ ವೈದ್ಯಕೀಯವಾಗಿ ತುಂಬ ಮುಂದುವರೆದಿದ್ದಾರೆ. ಅದು ಪರ್ಸೆಂಟೇಜ್ ಕಡಿಮೆ ಆಗಬೇಕಾಗಿತ್ತು, ಹಾಗಾಗಲಿಲ್ಲ. ಅದೇನಾಯ್ತು ಅಂತ, ವಾಸ್ತವ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಭಾರತದಲ್ಲಿ ಕಡಿಮೆ ಡೆತ್ ಆಯಿತು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ನಾವು ಬೆಳೆಯುವ ರೀತಿ, ನಾವು ಪ್ರಕೃತಿ ಜೊತೆಗೆ ಬೆಳಿತೇವೆ. ನಾವು ಹೋಗಿ ಮಾಲ್ಗಳಲ್ಲಿ ಹೋಗಿ ಅಲ್ಲಿ AC ರೂಮ್ನಲ್ಲಿರುವ ಹಣ್ಣುಗಳನ್ನು ಎಲ್ಲ ತರೋದಲ್ಲ. ಮನೆಗೆ ಭಾರತದ ಬಹುಮಂದಿ ಇವತ್ತು ಕೂಡ ಓಪನ್ ಗಾಳಿಯಲ್ಲಿ, ಓಪನ್ ಅಟ್ಮಾಸ್ಫಿಯರ್ನಲ್ಲಿರುವಂಥ ತರಕಾರಿಗಳನ್ನು, ಹಣ್ಣುಗಳನ್ನೇ ತರೋದು ಮನೆಗೆ. ಭಾಳ ಕಡಿಮೆ ಪ್ರತಿಶತ ಜನರು ಎಲ್ಲೋ ಮಾಲ್ಗಳಿಂದ AC ರೂಮಿನಿಂದ ಹೋಗಿ ತರಕಾರಿ ಎಲ್ಲ ಕೊಂಡ್ಕೊಂಡು ಬರ್ಬೋದು. ಬಹುಪಾಲು ಜನರು ಹೀಗೆ ತರೋದು. ವಿದೇಶಗಳಲ್ಲಿ ಹಾಗಲ್ಲ, ವಿದೇಶಗಳಲ್ಲಿ AC ಸಿಗುವಂಥದ್ದು. ಇಲ್ಲಿ ನಾವು ಚಪ್ಪಲಿಯನ್ನು AC ರೂಮಲ್ಲಿ
ಯಾವುದು ಚಪ್ಪಲಿ ಪಾದರಕ್ಷೆ ಅಂಗಡಿ ಎ ಸಿ ಇರ್ತದೆ ಎಷ್ಟೋ ಬಾರಿ, ಆದರೆ ತರಕಾರಿ ಅಂಗಡಿ ಎ ಸಿ ಇರೋದಿಲ್ಲ. ಅದು ಒಂದು. ಎರಡನೇದ್ದು, ಮಕ್ಕಳು ಮಣ್ಣಿನ ಜೊತೆ ಬೆಳೀತಾರೆ. ಇಲ್ಲಿ ಬೆಳೆಯುವಾಗಲೇ ಆಟ ಆಡ್ಕೊಂಡು, ನೀವು ಯಾವುದೇ ಸ್ಕೂಲ್ನಿಗೆ ಹೋಗಿ ಬರೋ ಮಕ್ಕಳನ್ನು ನೋಡಿ, ಶೂ ನೋಡಿ ಹೇಗಿರ್ತದೆ ಅಂತ. ಬೆಳಗ್ಗೆ ಬೆಳ್ಳಗೆ ಶೂ ಇರ್ತದೆ, ಇಲ್ಲ ಸಂಜೆ ಬರೋ ಕೆಂಪು ಇರ್ತದೆ. ಅದೇ ವಿದೇಶಗಳಲ್ಲಿ ಏನಂತ ಹೇಳಿದರೆ, ಅಲ್ಲಿ ಎಲ್ಲ ಕಡೆ ನಿಮಗೆ ಈ ಪ್ಲೇ ಗ್ರೌಂಡು ಅಂತ ಹೇಳೋದು ಮಣ್ಣಿನ ಪ್ಲೇ ಗ್ರೌಂಡೇ ಸಿಗುವುದಿಲ್ಲ. ಅಲ್ಲಿ ಎಲ್ಲ ಲಾನ್ ಅಥವಾ ಸಿಂಥೆಟಿಕ್ ಲಾನ್ ಇದೇ ಇರ್ತದೆ. ಹಾಗೆ ಮಕ್ಕಳು ಆಡೋದು ಮಣ್ಣಿನ ಜೊತೆಗಲ್ಲ. ಇಲ್ಲಿ ನಿಮಗೆ ಸಿಂಥೆಟಿಕ್ ಲಾನ್ ಅಥವಾ ಲಾನ್ನ ಗ್ರೌಂಡ್ ಎಲ್ಲಿ ಸಿಗ್ತದೆ? ಇಲ್ಲಿ ಯಾವುದೋ ಒಂದೊಂದು ರಾಜ್ಯಕ್ಕೊಂದೆರಡು ಸ್ಟೇಡಿಯಂಗಳಲ್ಲಿ ಅಂತ ಪ್ಲೇ ಗ್ರೌಂಡ್ಸ್ ಇದೆ. ಅದು ಬಿಟ್ಟರೆ ಪ್ರತಿ ಸ್ಕೂಲ್ನ ಜೊತೆಗಿರುವಂಥ ಪ್ಲೇ ಗ್ರೌಂಡ್ನಲ್ಲಿ ಎಲ್ಲ ಮಣ್ಣೇ ಇರೋದು, ಮಣ್ಣಿನ ಪ್ಲೇ ಗ್ರೌಂಡೇ ಇರೋದು. ಅದ್ರ ಜೊತೆಯಲ್ಲಿ ಇರ್ತಾರೆ ಮಕ್ಕಳು ಪ್ರತಿದಿನ. ಆಮೇಲೆ ಇರುವ ವಾತಾವರಣ ಕೂಡ ಎಲ್ಲರೂ ಎ ಸಿ ರೂಮ್ನಲ್ಲೇ ಇರೋದಲ್ಲ. ಭಾರತದಲ್ಲಿ 99% ಜನ ಹೊರಗಡೆ ಬಾಹ್ಯ ವಾತಾವರಣಕ್ಕೆ ಓಡ್ಕೊಂಡಿರುವಂಥದ್ದು. ಆಗ ನಾವು ತನ್ನಿಂತಾನೆ ಎಲ್ಲವನ್ನು ಫೇಸ್ ಮಾಡ್ತಾ ಹೋಗ್ತೇವೆ. ಈಗ ಒಂದು ಟ್ಯೂಬರ್ಕ್ಲೋಸಿಸ್ನ ಒಂದು ಸ್ಯಾನಿಟೋರಿಯಂ ಇದೆ ಅಂತ ಇಟ್ಕೊಳ್ಳಿ, ಕ್ಷಯರೋಗದ ಒಂದು ಆಸ್ಪತ್ರೆ ಒಂದು, ಸರ್ಕಾರವೇ ಅದನ್ನು ನಡೆಸ್ತಾ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಆಯಗಳು, ನರ್ಸುಗಳು, ದೀದಿಗಳು ಇವರೆಲ್ಲ ಇರ್ತಾರೆ, ವೈದ್ಯರು ಇರ್ತಾರೆ. ಆ ಕ್ಷಯರೋಗ ನೀವು ಹೊರಗಡೆ ಎಲ್ಲ ಆಚೀಚೆ ಹೋಗಬಾರ್ದು, ಯಾಕಂದ್ರೆ ಬೇರೆ ಕಾಂಟ್ಯಾಕ್ಟ್ ಜನರದ್ದು ಬರಬಾರ್ದು ಅಂತ ಲೆಕ್ಕ. ಅಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ಡಾಕ್ಟರ್ಗಳ ಕಾಂಟ್ಯಾಕ್ಟ್ ಪ್ರತಿ ದಿವಸ ಬರ್ತದಲ್ವಾ, ಎಲ್ಲ ನರ್ಸ್ಗಳ ಕಾಂಟ್ಯಾಕ್ಟ್ ಡೈಲಿ ಇರ್ತದೆ, ಅವ್ರ ಜೊತೆಯಲ್ಲೇ ಇರ್ತೀರಿ. ಅಲ್ಲಿ ಆಯಗಳಿರ್ತಾರೆ ಜೊತೆಯಲ್ಲಿ, ಎಲ್ಲರೂ ಜೊತೆಯಲ್ಲೇ ಇರ್ತಾರೆ. ಒಬ್ರಿಗೂ ಬರೋದಿಲ್ಲ ಅಲ್ವಾ ಕ್ಷಯರೋಗ. ಹಾಗಿದೆ ಇಲ್ಲಿ ಹೊರಗಡೆ ನಾವು ಹಾಗಾದ್ರೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತೇವೆ, ಎಲ್ಲ ಆಗ್ತದೆ, ಸ್ಪ್ರೆಡ್ ಆಗೋದು ಹೌದು. ಆದ್ರೆ ಅಲ್ಲಿ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ನೀವು ಡೈಲಿ ಅದಕ್ಕೆ ಎಕ್ಸ್ಪೋಸ್ ಆಗ್ತಾ ಇದ್ದಾಗೆ ನಿಮ್ಮ ಬಾಡಿ ಅದಕ್ಕೆ ಅದನ್ನ ರೆಸಿಸ್ಟೆನ್ಸ್, ಬಾಡಿ ಇಮ್ಯುನಿಟಿ ಡೆವಲಪ್ ಆಗ್ತಾ ಹೋಗ್ತದೆ, ಬಾಡಿ ಸನ್ನದ್ಧಾಗ್ತದೆ ಅದನ್ನ ಫೇಸ್ ಮಾಡಲಿಕ್ಕೆ. ನೀವು ಯಾವಾಗ ಓವರ್ ಸೆನ್ಸಿಟಿವ್ ಆಗಿ ಬೆಳೀತಾ ಹೋಗ್ತೀರಿ, ಆವಾಗ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ನಾವು ಪುಸ್ತಕದಲ್ಲಿ ಅಂದರೆ ಶಾಲಾ ದಿನಗಳಲ್ಲಿ ಓದಬೇಕಾದ್ರೆ ಈ ದೇಹಕ್ಕೆ ಬ್ಯಾಕ್ಟೀರಿಯಾಗಳು, ಒಳ್ಳೆ ಬ್ಯಾಕ್ಟೀರಿಯಾಗಳು ಬೇಕು ಅಂತ ಹೇಳುವಂಥದ್ದು. ಅಂದರೆ ನಾವು ಪ್ರಕೃತಿಯಿಂದ ಡಿಸ್ಕನೆಕ್ಟ್ ಆಗಿ ಬೆಳೀತಾ ಹೋದಾಗೆ ನಮಗೆ ಇದರಿಂದ ಈ ತೊಂದರೆಗಳು, ನಿಜವಾಗಿ ನಮಗೆ ಬೇಕಾಗಿರುವಂಥ ಗುಡ್ ಬ್ಯಾಕ್ಟೀರಿಯಾಸ್ ಕಮ್ಮಿ ಆಗತ್ತಾ? ಯಾವ ರೀತಿ ಆಗತ್ತೆ ಅಂತ? ಖಂಡಿತ. ಅದು ಈಗ ನಮ್ಮ ದೇಹದ ಒಳಗಡೆ ಎಲ್ಲವೂ ಇದೆ, ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಬ್ಯಾಕ್ಟೀರಿಯಾ ಇಲ್ಲದೆ ಯಾವುದೇ ಆ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ದೇಹದಲ್ಲಿ ಎಲ್ಲವೂ ಇದೆ, ಸೂಕ್ಷ್ಮ ಕ್ರಿಮಿಗಳು ಇದೆ, ಬೇಕಾದ್ದು ಇದೆ, ಬೇಡದ್ದು ಇದೆ. ಹಾಗೆ ನಮ್ಮ ವಾತಾವರಣದಲ್ಲಿ ಕೂಡ ಅದೇ ರೀತಿ. ಈಗ ನೀವು ಒಂದು ತೆಂಗಿನಕಾಯನ್ನು ಕಟ್ ಮಾಡಿಟ್ರೆ ಅದನ್ನು ಹಾಗೆ ಒಂದು ದಿವಸ ಇಡಿ ಓಪನ್ ಆಗಿ, ಅಲ್ಲಿ ಫಂಗಸ್ ತುಂಬಿಕೊಳ್ಳೋದು ಕಾಣ್ತದೆ. ನಿಮ್ಮ ಬರಿಗಣ್ಣಿಗೆ ಫಂಗಸ್ ಕಾಣೋದಿಲ್ಲ, ಅದು ಒಂದು ದಿವಸ ಇಟ್ಟರೆ ತಕ್ಷಣ ಅಲ್ಲಿ ಕಾಣ್ತದೆ ನಿಮಗೆ. ಅಂದರೆ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಇದೆ ಅದೆಲ್ಲವೂ ಕೂಡ. ಈಗ ಐಡೆಂಟಿಫೈ ಆಗಿರುವ 66,000ಕ್ಕೂ ಹೆಚ್ಚು ವೈರಾಣುಗಳಿದೆ. ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಪ್ರಕೃತಿಯಲ್ಲೇ ಇರ್ತದೆ. ಸೊ ನಾವು ಬೆಳೆಯೋದು ಒಂದು ಮುಷ್ಟಿ ಮಣ್ಣನ್ನು ನೀವು ತಗೊಂಡ್ರೆ ಅದರಲ್ಲಿ 1 ಕೋಟಿಗಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳಿದೆ, ಸೂಕ್ಷ್ಮ ಕ್ರಿಮಿಗಳಿದೆ ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ, ಒಂದು ಮುಷ್ಟಿ ಮಣ್ಣಲ್ಲಿ. ಹಾಗೆ ನೀವು ಯಾವಾಗಲೂ ಪ್ರಕೃತಿ ಜೊತೆಗಿದ್ದಾಗ ಅದ್ರ ಜೊತೆಯಲ್ಲೇ ನೀವು ಹೇಗೆ ಬೆಳೆಯುವಂಥದ್ದು, ಅದ್ರ ಜೊತೆ ಅದನ್ನು ಫೇಸ್ ಮಾಡೋದು ಹೇಗೆ, ಇದನ್ನೆಲ್ಲ ಕಲಿತಾ ಹೋಗ್ತೀರಿ. ನೀವು ಒಂದು ರೂಮ್ನಲ್ಲಿ ಕೂತ್ಕೊಂಡಿದ್ದಾಗ ಜನರ ಸಂಪರ್ಕ ಇಲ್ಲ ಅಂತ ಆದಾಗ ನಿಮಗೆ ಜನರನ್ನು ಫೇಸ್ ಮಾಡೋದು ಹೇಗೆ ಅಂತಲೇ ಗೊತ್ತಿರೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ದೇಹ ಕೂಡ ಯಾವಾಗ ಎಲ್ಲ ಪ್ರತಿ ದಿವಸ ಪ್ರತಿಯೊಂದಕ್ಕೂ ನಿಮ್ಮ ಎಕ್ಸ್ಪೋಷರ್ ಇದೆ, ನೀವು ನಿಮ್ಮ ದೇಹವನ್ನು ಎಲ್ಲದಕ್ಕೂ ಕೊಟ್ಕೊಳ್ತೀರಿ, ಆಗ ನಿಮ್ಮ ದೇಹ ಎಲ್ಲವನ್ನು ಕಲಿತಾ ಹೋಗ್ತದೆ ಹೇಗೆ ಅದನ್ನು ಫೇಸ್ ಮಾಡೋದು. ಈಗ ವ್ಯಾಕ್ಸಿನ್ ಇದೆ ಅಲ್ವಾ, ಈ ವ್ಯಾಕ್ಸಿನ್ ಕಾನ್ಸೆಪ್ಟೇ ಅದೇ. ನಿಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅದೇ ಸೂಕ್ಷ್ಮ ಕ್ರಿಮಿಗಳನ್ನೇ ಕೊಡೋದು. ಆ ಚಿಕ್ಕ ಪ್ರಮಾಣದಲ್ಲಿ ಕೊಟ್ಟಾಗ ಬಾಡಿ ಅದನ್ನು ಫೇಸ್ ಮಾಡ್ತದೆ. ಆ ಫೇಸ್ ಮಾಡ್ಲಿಕ್ಕೆ ಕೆಲವೊಮ್ಮೆ ವ್ಯಾಕ್ಸಿನ್ ತಗೊಂಡಾಗ ಜ್ವರ ಬರ್ತದೆ, ಅದನ್ನು ಫೇಸ್ ಮಾಡುವ ಆ ಪ್ರೊಸೆಸ್ ನಡೀತಾ ಇರುವಾಗ. ಹಾಗೆ ಅದು ದೇಹ ಅದನ್ನೇ ಸ್ವಲ್ಪ ದೊಡ್ಡದು ಮಾಡಿಕೊಂಡು, ಇನ್ನು ಕಾಯಿಲೆ ದೊಡ್ಡ ರೂಪದಲ್ಲಿ ಬಂದಾಗ ಬಾಡಿಯಲ್ಲಿ ಸ್ವಲ್ಪ ರೆಡಿ ಯುದ್ಧ ಸನ್ನದ್ದಾಗಿರ್ತದೆ. ಆ ರೀತಿಯಲ್ಲಿ ಫೇಸ್ ಮಾಡುವ ಒಂದು ಕಲ್ಪನೆ ಅದು. ಹಾಗಾಗಿ ನಮ್ಮ ದೇಹ ಯಾವಾಗ ಪ್ರಕೃತಿ ಜೊತೆಗಿದೆ, ಪರಿಸರದ ಜೊತೆಗೇ ಬೆಳೀತಾ ಹೋಗ್ತದೆ. ನೀವು ಅನ್ಯಾಚುರಲ್ ಆಗಿ ಬದುಕಲಿಕ್ಕೆ ಕಲ್ತ್ರೆ ಆಗ ದೇಹ ವೀಕ್ ಆಗ್ತಾ ಹೋಗೋದು, ಆಗ ಸ್ಟ್ರಾಂಗ್ ಆಗೋದಲ್ಲ. ಈಗ ನೀವು ಹಳ್ಳಿಗಳಲ್ಲಿ ತುಂಬ ಕೆಲಸ ಮಾಡಿ ದೈಹಿಕ ಶ್ರಮ ಪಟ್ಟುಕೊಂಡು ಕೆಲಸ ಮಾಡೋರು ನೋಡ್ತೀರಿ. ಅವರಿಗೆ ಬಿಸಿಲಲ್ಲಿ ಹಾಗೆ ಬಟ್ಟೆ ಎಲ್ಲ ಶರ್ಟಲ್ಲಿ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ. ಬರೀ ಕೇವಲ ಮಿನಿಮಲ್ ಬಟ್ಟೆ ಏನು ಬೇಕು ಅದನ್ನು ಮಾತ್ರ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದೇ ಇನ್ನು ಕೆಲವರು ಫುಲ್ ಸೂರ್ಯನ ಬಿಸಿಲು ಬೀಳಬಾರ್ದು ಹಾಗೆ ಬಾಡಿ ಮುಚ್ಕೊಂಡಿದ್ರೆ ಅವ್ರಿಗೆ ಯಾವುದೋ ಸ್ಕಿನ್ ಸಣ್ಣ ಅಲರ್ಜಿ ಸ್ಟಾರ್ಟ್ ಆಗಿರ್ತದೆ.
ಸನ್ರೇಸ್ ಅದನ್ನು ಒಡ್ಕೊಂಡ್ರೆ ದೇಹ ಅದಕ್ಕೆ ತಕ್ಷಣ ಯಾವುದೋ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಹೀಗೆ ನೀವು ಆ ಪ್ರಕೃತಿ ಜೊತೆಯಲ್ಲೇ ಇದ್ದರೆ, ನಾವು ಅದ್ರ ಜೊತೆಗೆ ಅದಕ್ಕೆ ಹೊಂದ್ಕೊಂಡು ಬೆಳೀತಾ ಇದ್ದರೆ ಆಗ ನಮಗೆ ತೊಂದರೆಗಳು ಕಡಿಮೆ ಮತ್ತು ನಾವು ಹೆಚ್ಚು ಸ್ಟ್ರಾಂಗ್ ಇರ್ತೇವೆ ಅಂತ. ನೀವು ಪ್ರಕೃತಿಯಿಂದ ದೂರ ಇದ್ದರೆ, ನೀವು ಯಾವುದೋ ಈಗ ಸ್ಟ್ರೆಂತ್ ಬರಲಿಕ್ಕೆ ಯಾವುದೋ ಪ್ರೋಟೀನ್ ತಗೊಳ್ಳೋದು, ಯಾವುದೋ ಕ್ಯಾಪ್ಸೂಲ್ ತಗೊಳ್ಳೋದು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ಳೋದು, ಬಿ ಕಾಂಪ್ಲೆಕ್ಸ್ ತಗೊಳ್ಳೋದು, ಹೀಗೆಲ್ಲ ಸಪ್ಲಿಮೆಂಟ್ ತಗೊಳ್ತಾ ಹೋದರೆ ನಿಮ್ಮ ದೇಹ ಸ್ಟ್ರಾಂಗ್ ಆಗ್ತದೆ ಅಂತ ನೀವು ತಿಳ್ಕೊಳ್ತೀರಿ. ನಿಮ್ಮ ದೇಹ ವೀಕ್ ಆಗ್ತಾ ಹೋಗೋದು, ಸ್ಟ್ರಾಂಗ್ ಆಗೋದಲ್ಲ. ಅದನ್ನು ತಗೊಳ್ಳೋದೇ ಸರಿಯಾಗಿ ಊಟ ತಿಂಡಿ ಮಾಡ್ಕೊಂಡಿದ್ದವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಈ ಔಷಧದ ಮೇಲೆ ಡಿಪೆಂಡ್ ಆಗೋದಿದೆ ಅಲ್ವಾ, ಅದು ವೀಕ್ನೆಸ್ನ ಸಂಕೇತ. ಡಾಕ್ಟರ್, ಇನ್ನೊಂದು ಸಮಾಜದಲ್ಲಿ ಇರುವಂತಹ ಒಂದು ತುಂಬ ಜನರ ಹತ್ರ ಪ್ರಶ್ನೆ, ಆಯುರ್ವೇದ ಸ್ಲೋ ಆಗಿ ರೆಸ್ಪಾನ್ಸ್ ಮಾಡುತ್ತೆ, ಅದು ಈ ಅಡ್ವಾನ್ಸ್ ಟೆಕ್ನಾಲಜಿಗೆ ಅಲೋಪತಿ ಆಗಿರ್ಬೋದು, ಅದಿನ್ನೂ ಆಯುರ್ವೇದದಲ್ಲಿ ಇಲ್ಲ. ಅಂದರೆ ಎಮರ್ಜೆನ್ಸಿ ಸರ್ವಿಸಸ್ಸಲ್ಲಿ ಆಯುರ್ವೇದವನ್ನು ಇನ್ನೂ ಜನ ಒಪ್ಕೊಳ್ಳಿಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾರೆ. ಇದ್ರ ಬಗ್ಗೆ ನೀವು ಹೇಳೋದಾದರೆ? ತುಂಬ ಹಿಂದೆ ಈ ಕಲ್ಪನೆ ಇರಲಿಲ್ಲ. ಸುಮಾರು 150 ವರ್ಷ ಹಿಂದೆ ಭಾರತಕ್ಕೆ ಯಾವಾಗ ಆಧುನಿಕ ವೈದ್ಯ ಪದ್ಧತಿ ಬಂತು, ಅಲ್ಲಿ ತನಕ ಭಾರತದ ಎಲ್ಲ ಜನರು ಆಯುರ್ವೇದವನ್ನೇ ಡಿಪೆಂಡ್ ಆಗಿದ್ದದ್ದು, ಬೇರೆ ಪದ್ಧತಿಗಳಿರಲಿಲ್ಲ. ಆವಾಗ ಜನರಿಗೆ ಆ ಭಾವನೆ ಇರಲಿಲ್ಲ. ಆ ನಂತರ ಈ ಭಾವನೆ ತುರುಕಲಾಯಿತು ತಲೆಗೆ, ಆಯುರ್ವೇದ ನಿಧಾನ ಅಥವಾ ಹೀಗೆ. ಪುನಃ ಕೋವಿಡ್ ಬಂತಲ್ವಾ, ಆ ಟೈಮಲ್ಲಿ ಎಲ್ಲ ಜನರಿಗೆ ಗೊತ್ತಾಯಿತು ಆಯುರ್ವೇದ ಅಂದರೆ ಎಷ್ಟು ಫಾಸ್ಟ್ ವರ್ಕ್ ಆಗ್ತದೆ ಅಂತ ಎಲ್ರಿಗೂ ಗೊತ್ತಾಯಿತು. ಅಂತಹ ಮಹಾಮಾರಿ, ಜಗತ್ತಿನಾದ್ಯಂತ ಅತ್ಯಂತ ಹೆಚ್ಚು ಜೀವ ತೆಗೆದಂತಹ ಒಂದು ಕಾಯಿಲೆ, ಅದನ್ನು ಆಯುರ್ವೇದಕ್ಕೆ ಫೇಸ್ ಮಾಡಲಿಕ್ಕೆ ಎಷ್ಟು ಶಕ್ತಿ ಇದೆ, ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತದೆ, ಆಮೇಲೆ ಯಾವ ರೀತಿಯಲ್ಲಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮನ್ನು ರಕ್ಷಣೆ ಮಾಡ್ತದೆ, ಇದೆಲ್ಲವೂ ಜನರಿಗೆ ಮನದಟ್ಟಾಯಿತು. ಅದಕ್ಕೆ ಮತ್ತೆ ಬೇರೆ ಸಂಶೋಧನೆ ಇದೆಲ್ಲ ಯಾವುದು ಬೇಕಾಗಿಲ್ಲ, ಬೇರೆ ಉದಾಹರಣೆಯೂ ಕೊಡೋದು ಬೇಡ, ಅದೊಂದೇ ಸಾಕು. ಅದು ಒಂದು. ಎರಡನೇದ್ದು, ಈ ಕಾಯಿಲೆಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಕೆಲವೊಂದು ಎಮರ್ಜೆನ್ಸಿ ಕಂಡೀಷನ್ಗಳಲ್ಲಿ ಆಧುನಿಕವಾಗಿ ಯಾವುದು ಕೆಮಿಕಲ್ಸನ್ನು ಬಳಸಿ ತಾತ್ಕಾಲಿಕ ಪರಿಣಾಮ ಎಲ್ಲ ಕೊಡ್ತದೆ, ರಿಸಲ್ಟ್ ಕೊಡ್ತದೆ, ಅದು ಫಾಸ್ಟಾಗಿ ಕೆಲಸ ಮಾಡೋದಿದೆ. ಅದು ಎಲ್ಲ ಸಂದರ್ಭಗಳಲ್ಲಿ ಅಗತ್ಯವಿರುವುದಿಲ್ಲ, ಅದನ್ನು ಕೊಡಲೂಬಾರದು. ಈಗ ಜ್ವರ ಇದ್ದಾಗ ನೀವು ಆಧುನಿಕ ಮೆಡಿಸಿನ್ ತಗೊಂಡು ಒಂದು 4 ದಿವಸದಲ್ಲಿ ಜ್ವರ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಮಕ್ಕಳಿಗೆ ಜ್ವರ ಬಂದಾಗ ಹಾಗೆ ಅಂತ ಇಟ್ಕೊಳ್ಳಿ. ಆಯುರ್ವೇದ ತಗೊಂಡ್ರು ಕೂಡ ಅಷ್ಟು ದಿವಸ ಬೇಕಾಗ್ತದೆ, ಅಷ್ಟೇ ದಿವಸದಲ್ಲಿ ಕಡಿಮೆ ಆಗ್ತದೆ. ಆದರೆ ಮಧ್ಯದಲ್ಲಿ ಜ್ವರ ಆರ್ಟಿಫಿಷಿಯಲ್ ಆಗಿ ನಾರ್ಮಲ್ಸ್ಗೆ ಬರೋದಿಲ್ಲ. ಈಗ ನೀವು ಫಸ್ಟ್ ದಿವಸ ಮೆಡಿಸಿನ್ ತಗೊಂಡ್ರೆ ತಕ್ಷಣ ಟೆಂಪರೇಚರ್ ಬಿಡೋದು ಹಾಗಾಗೋದಿಲ್ಲ. ಅಲ್ಲಿ 4 ದಿವಸದಲ್ಲಿ 4ನೇ ದಿವಸ ವ್ಯಕ್ತಿ ನಾರ್ಮಲ್ ಆಗ್ತಾರೆ ಅಂತ ಇಟ್ಕೊಳ್ಳಿ. ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳುವಾಗ ನೀವು 2ನೇ ದಿವಸ ಔಷಧ ಸ್ಟಾಪ್ ಮಾಡಿದರೆ ಮರುದಿವಸ ಪುನಃ ಟೆಂಪರೇಚರ್ ಅಷ್ಟೇ ಇರ್ತದೆ. 3ನೇ ದಿವಸ ಔಷಧ ಸ್ಟಾಪ್ ಮಾಡಿದ್ರು ಕೂಡ ಪುನಃ ಅಲ್ಲಿಗೆ ಹೋಗ್ತದೆ ಟೆಂಪರೇಚರ್. ಹಾಗಾದರೆ ಆರ್ಟಿಫಿಷಿಯಲ್ ಆಗಿ ಒಂದು ನಾರ್ಮಲ್ ಸಹಜ ಸ್ಥಿತಿಯನ್ನು ಕ್ರಿಯೇಟ್ ಮಾಡಿರ್ತದೆ ಆ ಔಷಧಗಳು. 4ನೇ ದಿವಸಕ್ಕೆ ಜ್ವರ ಆ್ಯಕ್ಚುಲಿ ಕಡಿಮೆ ಆಗಿರ್ತದೆ, ಆವಾಗ ನೀವು ಔಷಧ ಸ್ಟಾಪ್ ಮಾಡಿದ್ರೆ ಏನಾಗೋದಿಲ್ಲ. ಅದೇ ಆಯುರ್ವೇದದಲ್ಲಿ ಫಸ್ಟ್ ದಿವಸ ಮೆಡಿಸಿನ್ ತಗೊಂಡಾಗ್ಲಿಂದಲೇ ಅದು ದೇಹ ಹೇಗೆ ಬೇಕೋ ಅದಕ್ಕೆ ಆ ರಿಯಾಕ್ಷನ್ ತೋರಿಸ್ಕೊಂಡು ಟೆಂಪರೇಚರ್ ಕಡಿಮೆ ಆಗಿರೋದಿಲ್ಲ ಆರ್ಟಿಫಿಷಿಯಲ್ ಆಗಿ. ಆದರೆ 4ನೇ ದಿವಸಕ್ಕೆ ಜ್ವರ ಕಡಿಮೆ ಆಗ್ತದೆ ಆಯುರ್ವೇದಲ್ಲೂ, 3ನೇ ದಿವಸ 4ನೇ ದಿವಸದಲ್ಲಿ ಕಡಿಮೆ ಆಗಿರ್ತದೆ. ಆದರೆ ಒಂದು ದೊಡ್ಡ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇಂಗ್ಲೀಷ್ ಮೆಡಿಸಿನ್ ತಗೊಂಡು ಜ್ವರ ಯಾವ ಮಕ್ಕಳಿಗೆ ಕಡಿಮೆ ಆಗಿದೆ ಅವ್ರು ಮತ್ತೆ 1 ವಾರ ನಡೀಲಿಕ್ಕೆಲ್ಲ ತುಂಬ ನಡೆಯೋ ಬೀಳೋದು, ನಡೀಲಿಕ್ಕೆ ಕಷ್ಟ ಆಗೋದು, ವೀಕ್ನೆಸ್, ಸರಿ ಊಟ ಎಲ್ಲ ಸರಿ ನಿದ್ರೆ ಎಲ್ಲ ಹೀಗಿರ್ತಾರೆ. ಆಯುರ್ವೇದ ತಗೊಂಡು 4ನೇ ದಿವಸಕ್ಕೆ ಯಾರು ನಾರ್ಮಲ್ ಆಗಿರ್ತಾರೆ ಆ ಮಕ್ಕಳು ಆ ದಿವಸ ಪೂರ್ತಿ ಸಂಪೂರ್ಣವಾಗಿ ನಾರ್ಮಲ್ ಆಗಿರ್ತಾರೆ. ಅವರಿಗೆ ಸುಸ್ತು ಇರುವುದಿಲ್ಲ, ಅವರಿಗೆ ಯಾವುದೇ ತೊಂದರೆ ಇರುವುದಿಲ್ಲ, ಅಡ್ಡ ಪರಿಣಾಮ ಇರುವುದಿಲ್ಲ, ಏನೂ ಇರುವುದಿಲ್ಲ. ಸರಿಯಾಗಿ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರಿಯಾಗಿ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಚೆನ್ನಾಗಿರ್ತದೆ. ಆಯುರ್ವೇದ ಯಾವತ್ತೂ ಸ್ಲೋ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಆಯುರ್ವೇದ ನಿಧಾನ ಅಲ್ಲ, ಆಯುರ್ವೇದಕ್ಕೆ ಜನ ಬರುವುದು ನಿಧಾನ ಅಂತ. ಜನ ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡಿ ಮತ್ತೆ ಕೊನೆಗೆ ಆಯುರ್ವೇದಕ್ಕೆ ಬರೋದಿದೆ. ಆಯುರ್ವೇದ ಯಾವತ್ತೂ ನಿಧಾನ ಅಲ್ಲ. ಈ ಮಕ್ಕಳಿಗೆ ವಾಂತಿ ಭೇದಿ ಆಗಿದೆ ಅಂತ ಇಟ್ಕೊಳ್ಳಿ, ಲೂಸ್ ಮೋಷನ್ ಆಗ್ತಾ ಇದೆ, ಜಾಯಿಕಾಯಿ ಇದೆ, ನಟ್ಮೆಗ್ ಮನೆಯಲ್ಲಿ ಇರ್ತದೆ, ಅಡುಗೆ ಕೋಣೆಯಲ್ಲಿ ಇರ್ತದೆ. ಅದರಲ್ಲಿ ಚಿಕ್ಕ ಮಕ್ಕಳು ಅಂತಾದರೆ 1/8 ಜಾಯಿಕಾಯಿ, ಸ್ವಲ್ಪ ದೊಡ್ಡವರು ದೊಡ್ಡ ಒಂದು 10 ವರ್ಷದ ಮಗು ಅಂತಾದರೆ ಒಂದು 1/4 ಭಾಗದಷ್ಟು ಜಾಯಿಕಾಯನ್ನು ಮಜ್ಜಿಗೆಯಲ್ಲಿ ತೇಯಬೇಕು. ತೇದು ಅದನ್ನು ಒಂದು 1/4 ಗ್ಲಾಸ್ ಪುನಃ ಮಜ್ಜಿಗೆ ಅದಕ್ಕೆ ಸೇರಿಸಿ ಅದನ್ನು ಕುಡಿಬೇಕು. ಅದು ಕುಡಿದ್ರೆ ಸಿಂಗಲ್ ಡೋಸೇಜಲ್ಲಿ ಸುಮಾರು ಒಂದು 90 ಮಕ್ಕಳಿಗೆ, 100ರಲ್ಲಿ 90 ಮಕ್ಕಳಿಗೆ ತಕ್ಷಣ ಬೇದಿ ಸ್ಟಾಪ್ ಆಗಿ ಬಿಡ್ತದೆ. ಇದು ಫಾಸ್ಟ್ ಆ್ಯಕ್ಷನ್ ಅಲ್ವಾ. ಇಚ್ಛಾ ಬೇದಿ ರಸ ಅಂತ ಒಂದು ಔಷಧ ಇದೆ ಆಯುರ್ವೇದದಲ್ಲಿ. ಅದನ್ನು ತಗೊಂಡು ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಒಂದು ಅರ್ಧ ಗಂಟೆಯಲ್ಲಿ ಬೇದಿ ಸ್ಟಾರ್ಟ್ ಆಗ್ತದೆ. ಅರ್ಧ ಗಂಟೆಯಲ್ಲಿ. ಈಗ ಇಂಟರ್ವ್ಯೂನ ಆರಂಭದಲ್ಲಿ ನಿಮಗೆ ನಾನು ಇಚ್ಛಾ ಬೇದಿ ರಸ ಕೊಟ್ಟರೆ ನಿಮಗೆ ಪೂರ್ತಿ ಇಂಟರ್ವ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಎಲ್ರಿಗೂ ಈ ಅನುಭವ ಆಗ್ತದೆ. ಅಂದರೆ ತಕ್ಷಣ ಬೇದಿ ಆರಂಭ ಆಗೇ ಆಗ್ತದೆ.
ಹಾಗೆ ನೀವು ಯಾವುದು ತುಂಬ ಸ್ಟ್ರಾಂಗ್ ಪರ್ಗೇಟಿವ್ ಹೀಗೆಲ್ಲ ತಗೊಳ್ಬೇಕಾದ ಅಗತ್ಯ ಬರೋದಿಲ್ಲ. ಹೀಗೆ ಯಾವುದಕ್ಕೆಲ್ಲ ಈ ಅಂಥ ಕಂಡೀಷನ್ಗಳಿದೆ, ಎಮರ್ಜೆನ್ಸಿ ಕಂಡೀಷನ್ಗಳಿದೆ, ಅಲ್ಲಿ ಕೂಡ ಆಯುರ್ವೇದ ತುಂಬ ಸೂಕ್ತವಾಗಿ ಕೆಲಸ ಮಾಡ್ತದೆ. ಆದರೆ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಈಗಿನ ಈ ಸಂಶೋಧನೆಗಳಲ್ಲಿ ಈ ತಾತ್ಕಾಲಿಕ ಪರಿಣಾಮ ಕೊಡೋದ್ರಲ್ಲಿ ತುಂಬ ಅಪ್ಪರ್ ಹ್ಯಾಂಡ್ ಇರೋದ್ರಿಂದಾಗಿ ಜನರಿಗೆ ಅದು ತುಂಬ ಫಾಸ್ಟ್ ಅಂತ ಅನ್ನಿಸ್ತದೆ ಕೆಲವೊಮ್ಮೆ. ಮತ್ತು ಸರ್ಜರಿ ಕೂಡ ಆಯುರ್ವೇದದಲ್ಲಿ ಹಿಂದಿನಲ್ಲೇ ಇದ್ದದ್ದು, ಈಗ ಸ್ಟಾರ್ಟ್ ಮಾಡಿದ್ದಲ್ಲ ಸರ್ಜರಿಯನ್ನು. ಆ ಸರ್ಜರಿ ಈಗ ಆಯುರ್ವೇದದಲ್ಲಿ ಕಡಿಮೆ ಯಾಕಾಗಿದೆ ಅಂತ ಹೇಳಿದರೆ, ಬುದ್ಧನ ಟೈಮ್ನಲ್ಲಿ ಈ ಸರ್ಜರಿ ಅಂತ ಹೇಳೋದನ್ನು ಹಿಂಸೆ ಒಂದು ಅಂಶ ಅಂತ ಕನ್ಸಿಡರ್ ಮಾಡಿದ್ರು. ಹಾಗಾಗಿ ಆ ಸರ್ಜರಿಯನ್ನು ಕಡಿಮೆ ಮಾಡಲಿಕ್ಕೆ, ಅಂದರೆ ದೇಹವನ್ನು ನೀವು ಕಟ್ ಮಾಡಿದರೆ ಅಲ್ಲಿ ಸುಮಾರು ಸೆಲ್ಗಳು ಸಾಯ್ತದೆ, ಹಾಗಾಗಿ ಸರ್ಜರಿ ಮಾಡಬಾರ್ದು, ಸುಮಾರು ಜೀವಂತ ಕೋಶಗಳು ಸಾಯ್ತದೆ, ಅದನ್ನು ಮಾಡೋದು ಹಿಂಸೆಯ ಒಂದು ವಿಧಾನ ಆಗ್ತದೆ ಅಂತ ಹೇಳಿದ್ರೆ ಅದನ್ನು ಕಡಿವಾಣ ಹಾಕಲಿಕ್ಕೆ ರಾಜರಿಂದ ಪರ್ಮಿಷನ್ ತಗೊಳ್ಬೇಕು ಸರ್ಜರಿ ಮಾಡಬೇಕಾದ್ರೆ ಅಂತೆಲ್ಲ ಏನೋ ಕಾನೂನು ಬಂದಿತ್ತು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸರ್ಜರಿ ಮಾಡೋದು ಕಡಿಮೆ ಆಗ್ತಾ ಹೋಯಿತು, ಸರ್ಜರಿಗೆ ಪ್ರೋತ್ಸಾಹ ಕಡಿಮೆ ಕೊಡ್ತಾ ಹೋದ್ರು, ಸರ್ಜರಿ ಕಡಿಮೆ ಆಗ್ತಾ ಹೋಯಿತು. ಆಧುನಿಕವಾಗಿ ಆ ಟೆಕ್ನಿಕಲಿ ಈಗಿನ ಎಕ್ವಿಪ್ಮೆಂಟ್ಗಳು ಎಲ್ಲ ಯಾವುದೆಲ್ಲ ತಂತ್ರಜ್ಞಾನ ಇದೆ ಅದನ್ನು ಹೆಚ್ಚು ಬಳಸ್ಕೊಂಡು ತುಂಬ ಮುಂದುವರೆದು ಹೋಯಿತು. ಹಾಗೆ ಸರ್ಜರಿ ಎಲ್ಲಿ ನಿಜವಾಗಿ ಸರ್ಜರಿ ಬೇಕು ಅಲ್ಲಿ ಅಲೋಪತಿ ತುಂಬ ಚಾಯ್ಸ್. ಅದು ಸರ್ಜರಿ ನಿಜವಾಗಿ ಬೇಕಾದಲ್ಲಿ, ಸರ್ಜರಿ ಎಲ್ಲೆಲ್ಲ ಅಡ್ವೈಸ್ ಆಗಿದೆ ಅಲ್ಲೆಲ್ಲ ಆಧುನಿಕ ವೈದ್ಯ ಪದ್ಧತಿ ಚಾಯ್ಸ್ ಅಲ್ಲ. ಯಾಕಂದ್ರೆ ಆಯುರ್ವೇದದಲ್ಲಿ ಎಷ್ಟೋ ಸರ್ಜಿಕಲ್ ಕಂಡೀಷನ್ಗಳನ್ನು ಔಷಧದಲ್ಲಿ ಗುಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.